ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಬಾಬಾ ಹೇಳ್ತಿದ್ದಾರೆ, ಮಹೀನತಾ ಹಿ ಮಹಾನತಾ ಹೈ. ಬಾಬಾ ತಿಳಿಸ್ತಿದ್ದಾರೆ, ಮಹೀನತೆ ಅಂದರೆ ಸೂಕ್ಷ್ಮತೆ ಮಹೋನ್ನತೆ ಅಂತ ಹೇಳ್ತಿದ್ದಾರೆ ಬಾಬಾ. ಮಹೋನ್ನತೆ ಅಂದರೆ ದೊಡ್ಡಸ್ತಿಕೆ ಅಂತಾರಲ್ಲ, ಮಹೋನ್ನತೆ. ಈ ಮುರಳಿ ನುಡಿಸಿರೋದು 23 जनवरी 1977 एक सेकंड में इस लोक से परलोक निवासी बनने वाली इंद्र सभा की परियों प्रति बाप दादा बोले. ಒಂದು ಸೆಕೆಂಡಿನಲ್ಲೇ ಈ ಲೋಕದಿಂದ ಪರಲೋಕದ ನಿವಾಸಿಯಾಗಿ ಮಾಡುವಂತಹ ಇಂದ್ರ ಸಭೆಯ ಪಕ್ಷಿಗಳ ಪ್ರತಿ ಅವ್ಯಕ್ತ ಬಾಬ್ದಾದ ತಿಳಿಸ್ತಾ ಇದೆ. ಪರಮಾತ್ಮ ಒಬ್ಬರು ಬಿಟ್ಟರೆ ಈ ಸೃಷ್ಟಿಯಲ್ಲಿ ಯಾರೂ ಕೂಡ ನಮ್ಮನ್ನ ಸರಿಯಾಗಿರುವಂಥ ದಾರಿಯನ್ನು ಮನುಷ್ಯ ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಪರಮಾತ್ಮ ಏನು ಹೇಳ್ತಾರೆ, ಒಂದು ಸೆಕೆಂಡ್ನಲ್ಲಿ ಈ ಲೋಕದಿಂದ ಪರಲೋಕ ಅಂದ್ರೆ ಏನು? ಇದು ಸಾಕಾರ ಲೋಕ, ದೇಹದಲ್ಲಿದ್ದೀವಿ, ದೇಹ ಅಭಿಮಾನದಲ್ಲಿದ್ದೀವಿ. ಇದರಲ್ಲಿ ಪರಮಾತ್ಮ ಬಂದು ನಮಗೆ ಏನು ಹೇಳಿದ್ರು? ದೇಹ ಅಲ್ಲ ಆತ್ಮ ಎಂದು ತಿಳಿಸಿ, ನಾನು ಯಾರು ಅಂತ ತಿಳಿಸಿ ನನ್ನ ಮನೆಯ ದಾರಿಯೂ ತೋರಿಸಿದ್ದಾರೆ. ಅದೇ ಏನು? ಪರಮಧಾಮ. ಈ ಲೋಕದಿಂದ ಪರಲೋಕದ ನಿವಾಸಿ ಅಂದ್ರೆ ಏನು? ದೇಹ ಅಭಿಮಾನದಿಂದ ಸಂಪೂರ್ಣವಾಗಿ ಆತ್ಮ ಅಭಿಮಾನಿಯಾಗಿ ಮಾಡಿ ಈ ದೇಹ ಪ್ರಪಂಚವೆಲ್ಲವೂ ಕೂಡ ವಿನಾಶಿ ಎಂದು ತಿಳಿಸಿ ನಿಜವಾಗಿರುವಂಥ ಮನೆ ಪರಮಧಾಮದ ದಾರಿಯನ್ನು ತೋರಿಸುವಂಥವರು ಒಬ್ಬ ಪರಮಾತ್ಮ ಆಗಿದ್ದಾರೆ ಅಂಥವರು. ಹಾಗೂ ಇಂದ್ರ ಸಭೆಯ ಪಕ್ಷಿಗಳಂತಾದರೂ ಹೇಳಿ, ಇಲ್ಲ ಏಂಜಲ್ಸ್ ಇರ್ತಾರಲ್ಲ, ಫರಿಸ್ತೆಗಳು, ಅಂತಹ ಸ್ಥಿತಿಯಲ್ಲಿ ಪರಮಾತ್ಮ ನಮ್ಮನ್ನೆಲ್ಲ ನೋಡ್ತಾರೆ. ದೇವತೆಯರು ಎಲ್ಲಿರ್ತಾರೆ ಅದನ್ನು ಇಂದ್ರಪ್ರಸ್ಥ ಅಂತ ಹೇಳ್ತಾರೆ. ಆ ದೇವತೆಯರು ಎಲ್ಲಿರ್ತಾರೆ? ನಾವೇ. ಪರಮಾತ್ಮ ಈ ಸಭೆಯನ್ನೇ ಹೆಂಗ್ ನೋಡ್ತಿದ್ದಾರೆ, ಇಲ್ಲಿ ಕೂತಿರೋ ಪ್ರತಿಯೊಬ್ಬರನ್ನ ಹೆಂಗ್ ನೋಡ್ತಿದ್ದಾರೆ ಅಂದ್ರೆ, ಇವರೆಲ್ಲರೂ ಕೂಡ ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿರುವಂತಹ ಸಂಪೂರ್ಣ ಪಕ್ಷಿಗಳು. ಅದಕ್ಕೆ ಪಕ್ಷಿಗಳು, ಪಾರಿವಾಳಗಳು, ಇಲ್ಲ ಏಂಜಲ್ಸ್, ಫರಿಸ್ತೆಗಳು ಅಂಥದ್ದೇ ಅವ್ರನ್ನೆಲ್ಲ ಹೆಂಗ್ ತೋರಿಸ್ತಾರೆ ಅಂದ್ರೆ ಬಿಳಿಯಾಗೆ ತೋರಿಸ್ತಾರೆ. ಅಂದ್ರೆ ಸ್ವಚ್ಛತೆಗೆ ಅದು, ಪವಿತ್ರತೆಗೆ ಅದು ಗುರುತು. ನಾವೆಲ್ಲರೂ ಕೂಡ ಸಂಪೂರ್ಣ ನಿರಾಕಾರ ಪವಿತ್ರ ಸ್ವರೂಪ ಆತ್ಮರಾಗಿರುವಂಥ ಕಾರಣ ಈ ಸ್ಥಿತಿಯಲ್ಲಿ ಕುಳಿತಿರುವಂಥವ್ರು ನಾವೆಲ್ಲರೂ ಕೂಡ ಇದೇ ಇಂದ್ರಪ್ರಸ್ಥ, ನಾವೇ ಆ ಇಂದ್ರಪ್ರಸ್ಥದ ಪರಿಗಳು. ಗಾಯನ ಹೇ ಅಂಥವರಿಗೆ ಪರಮಾತ್ಮ ತಿಳಿಸ್ತಿದ್ದಾರೆ ಅಂತ. ಗಾಯನ ಹೇ ಇಂದ್ರಪ್ರಸ್ಥ ಕಿ ಇಂದ್ರ ಸಭಾ. ಗಾಯನ ಇದೆಯಲ್ಲವೇ ಇಂದ್ರಪ್ರಸ್ಥದ ಇಂದ್ರ ಸಭೆ ಅಂತ. ಇಂದ್ರಪ್ರಸ್ಥದಲ್ಲಿ ಇಂದ್ರ ಸಭೆ ನಡೀತಿತ್ತು ಅಂತ ಹೇಳ್ತಾರೆ. ಆ ಇಂದ್ರಪ್ರಸ್ಥನೂ ಇದೆ, ಇಂದ್ರ ಸಭೆಯೂ ಕೂಡ ಈಗ ನೀವು ಕೂತಿರುವಂಥ ಸ್ಥಾನವೇ ಅಂತ ಹೇಳ್ತಿದ್ದಾರೆ. ಇಂದ್ರ ಅರ್ಥಾತ್ ಸದಾ ಜ್ಞಾನ ಕಿ ಬರ್ಸಾತ್ ಬರ್ಸಾನೆ ವಾಲೆ. ಇವಾಗ ಇಂದ್ರ ದೇವ ಅಂತಾರಲ್ಲ, ಇಂದ್ರ ಅಂದ್ರೆ ಲೌಕಿಕದಲ್ಲಿ ಏನು ಅರ್ಥ ಬರುತ್ತೆ? ಇಂದ್ರ ಅಂದ್ರೆ ವರ್ಷವನ್ನು ಕುರಿಸುವಂತಹ, ಮಳೆಯನ್ನು ಕುರಿಸುವಂಥ ದೇವ, ವಾಯುದೇವ ಅಂತ ಹೇಳ್ತಾರಲ್ಲ, ವರ್ಣದೇವ ಅಂತ. ಆ ಥರ ಇಲ್ಲಿ ವರ್ಣದೇವ ಅಂದ್ರೆ ಇಂದ್ರ ದೇವ ಅಂತ. ಈಗ ಇಂದ್ರ ಅಂದ್ರೆ ಏನು? ಈಗ ಅಲೌಕಿಕ ಅರ್ಥದಲ್ಲಿ ಪರಮಾತ್ಮ ಹೇಳ್ತಿದ್ದಾರೆ, ನೀವೆಲ್ಲ ಇಂದ್ರಪ್ರಸ್ಥದಲ್ಲಿ ಕುಳಿತಿದ್ದಾರಂದ್ರೆ ಇವೆಲ್ಲ ಇಂದ್ರ ಸ್ವರೂಪರಲ್ಲ. ಇಂದ್ರ ಸ್ವರೂಪ ಅಥವಾ ಇಂದ್ರ ಅಂದ್ರೆ ಏನು ಅಂದ್ರೆ ಸದಾ ಜ್ಞಾನದ ಮಳೆಯನ್ನು ಸುರಿಸುವಂಥವರು ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಯಾರು? ಸದಾ ಜ್ಞಾನದ ಮಳೆಯನ್ನೇ ಸುರಿಸುವಂಥವ್ರು. ಕಾಂಟೋं के जंगल में हरियाली लाने वाले ऐसी इंद्र सभा जिसका गायन है परियों की सभा अर्थात सदा उड़ने वाली.
ಪರಮಾತ್ಮ ಎಲ್ಲರನ್ನು ಯಾವ ಸ್ವರೂಪದಲ್ಲಿ ನೋಡ್ತಿದ್ದಾರೆ ಅಂದರೆ, ನೀವೆಲ್ಲರೂ ಕೂಡ ಜ್ಞಾನದ ಮಳೆಯನ್ನು ಸುರಿಸುವಂಥವರು, ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವಂಥವ್ರು. ಈ ಗಾಯನ ಎಲ್ಲ ಪರಮಾತ್ಮನಿಗೆ ಮಾಡ್ತಾರೆ, ಮುಳ್ಳನ್ನು ಹೂವಾಗಿ ಮಾಡುವಂಥವ್ರು ಅಂತ. ಈಗ ನಾವೆಲ್ಲರೂ ಕೂಡ ವಿಕಾರಕ್ಕೊಳಗಾಗಿದ್ವಿ. ವಿಕಾರಕ್ಕೊಳಗಾಗಿರೋರು ಏನು ಮಾಡ್ತಾರೆ? ನೋವು ತಿಂತಾರೆ. ಮುಳ್ಳು ಏನು ಮಾಡುತ್ತೆ? ನೋವು ಕೊಡುತ್ತೆ. ಅದೇ ನಮ್ಮಲ್ಲಿ ಪರಮಾತ್ಮ ಏನು ಮಾಡ್ತೀರಿ? ಈಗ ದೈವೀಯ ಗುಣಗಳನ್ನು ಧಾರಣೆ ಮಾಡಿಸಿ ಅದೇ ಮುಳ್ಳಾಗಿರುವಂಥ ನಮ್ಮನ್ನು ಹೂಗಳನ್ನಾಗಿ ಮಾಡ್ತಿದ್ದಾರೆ. ಅಂದ್ರೇನು? ದೈವಿ ಗುಣ ಸ್ವರೂಪರನ್ನಾಗಿ ಮಾಡ್ತಿದ್ದಾರೆ. ಇದೇ ಇಂದ್ರ ಸಭೆಯಾಗಿದೆ. ಅದಕ್ಕೆ ಗಾಯನ ಇದೆ ಇಂದ್ರಪ್ರಸ್ಥದಲ್ಲಿ, ಇಂದ್ರ ಸಭಾ ಅಂತ. ನೀವೆಲ್ಲರೂ ಪರಿಗಳು ಅಂದರೆ ಪಕ್ಷಿಗಳು, ಅಂದರೆ ಸದಾ ಹಾರುವಂಥವರು ಅಂತ ಹೇಳ್ತಾ ಇದ್ದಾರೆ. ಪರಿಯೋಂಕೆ ಪಂಖ ಪ್ರಸಿದ್ಧ ಹೇನ. ಪಕ್ಷಿ ಅಂತಂದ್ರೆ ನಮ್ಗೆ ಏನ್ ನೆನಪಾಗುತ್ತೆ ಹೇಳಿ? ರೆಕ್ಕೆಗಳು. ರೆಕ್ಕೆಗಳಿಂದ ತರ ಪಕ್ಷಿಗಳು ಪ್ರಸಿದ್ಧ ಅಂತ ಹೇಳ್ತಾ ಇದ್ದಾರೆ. इंद्रप्रस्थ में सिवाय परियों के और कोई भी मनुष्य निवास नहीं कर सकते हैं. मनुष्य अर्थात जो अपने को आत्मा ना समझ मानव अर्थात देह समझते हैं. ಇಲ್ಲಿ ಆ ರೆಕ್ಕೆಗಳ ಬಗ್ಗೆನೂ ಮುಂದೆ ಹೇಳ್ತಾರೆ ಪರಮಾತ್ಮ. ಆದರೆ ಹೀಗೆ ನಾನು ಹೇಳ್ತೀನಿ, ನಾವೆಲ್ಲರೂ ಕೂಡ ಇಂದ್ರ ಸಭೆಯ ಪಕ್ಷಿಗಳು ಅಂತ ಪರಮಾತ್ಮ ಅಂತ. ಪಕ್ಷಿಗಳಿಗೇನು ರೆಕ್ಕೆಗಳು ಪ್ರಸಿದ್ಧ. ಈಗ ನಾವೆಲ್ಲರೂ ಕೂಡ ಪಕ್ಷಿಗಳು ಅಂದಮೇಲೆ ನಮ್ಗೆ ಏನು ರೆಕ್ಕೆಗಳೈತೆ? ಯಾವ ರೆಕ್ಕೆಗಳು ಅಂದರೆ, ಒಂದು ಜ್ಞಾನ, ಎರಡನೇದು ಯೋಗ. ರೆಕ್ಕೆಗಳು, ಈ ಎರಡು ರೆಕ್ಕೆಗಳಿದ್ರೇನೆ ನಾವು ಹಾರಲಿಕ್ಕೆ ಸಾಧ್ಯ. ಅಂದ್ರೇನು? ಈ ದೇಹ ಅಭಿಮಾನದ ಬಂಧನವನ್ನು ಬಿಡಿಸಿಕೊಂಡು ಇದರಿಂದ ಹೋಗ್ಲಿಕ್ಕೆ ಸಾಧ್ಯ. ಯೋಗ ಜ್ಞಾನ ನಮಗೆ ತಿಳಿಸುತ್ತೆ, ಈಗ ನೀನು ಆತ್ಮ, ನೀನು ಈ ದೇಹ ಅಲ್ಲ ಅಂತ ಹೇಳೋದು ಜ್ಞಾನ. ಇದನ್ನು ನಾವು ಸ್ವರೂಪದಲ್ಲಿ ಅನುಭವಿಸುವುದು ಯೋಗ. ಜ್ಞಾನ ಯೋಗ ಇದೆರಡೂ ಜೊತೆಗಿರಬೇಕು ಅಂತಾರೆ ಪರಮಾತ್ಮ. ಫಸ್ಟ್ ತಿಳ್ಕೊಳ್ಬೇಕಲ್ವಾ? ತಿಳುವಳಿಕೆಯಿಂದನೇ ಅದರ ಅನುಭವ ನಮಗೆ ಸಿಗತ್ತೆ. ಅದಕ್ಕೋಸ್ಕರ ಜ್ಞಾನ ಯೋಗ ಈ ಎರಡು ರೆಕ್ಕೆಗಳಿಂದನೇ ನೀವು ಈ ಬಂಧನದಿಂದ ಬಿಡಿಸ್ಕೊಳ್ತೀರಾ. ಇಂದ್ರಪ್ರಸ್ಥದಲ್ಲಿ ಇಂದ್ರಪ್ರಸ್ಥ ಅನ್ನುವಂಥ ಒಂದು ಸ್ಥಾನ ತುಂಬ ವಿಶೇಷ ಹಾಗೂ ಎಷ್ಟು ಪವಿತ್ರ ಅಂದರೆ, ಆ ಸ್ಥಾನದಲ್ಲಿ ಕೇವಲ ನಿಮ್ಮಂಥ ಪಕ್ಷಿಗಳು ಅಥವಾ ನಿಮ್ಮಂಥ ಪರಿಗಳು ಮಾತ್ರ ಇರಲಿಕ್ಕೆ ಸಾಧ್ಯ. ಬೇರೆ ಯಾರು? ಏಂಜಲ್ಸ್ ತೋರಿಸ್ತಾರಲ್ಲ, ನಾವು ಏಂಜಲ್ಸ್ನೇನಂತಾರೆ? ಫರಿಷ್ಠೆಗಳು. ಎರಡು ರೆಕ್ಕೆಗಳಿದ್ದುಕೊಂಡು ಹಾತ ಹೋಗುವಂಥ ರೂಪವನ್ನು ತೋರಿಸ್ತಾರಲ್ಲ, ಅದು ಪರಿಗಳು ಅಂತ. ಈಗ ನೀವು ಇಂಥ ಪರಿಗಳು ಮಾತ್ರ ಈ ಸಭೆಯಲ್ಲಿ ಇರಲಿಕ್ಕೆ ಸಾಧ್ಯ, ಮನುಷ್ಯರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪಕ್ಷಿಗಳು ಯಾರು, ಮನುಷ್ಯರು ಯಾರು ಅಂತಂದ್ರೆ, ಮನುಷ್ಯರು ಯಾರು ಅಂದ್ರೆ ಯಾರು ಇಲ್ಲಿ ತನಕ ನಾನು ದೇಹ ಅಂತ ತಿಳ್ಕೊಂಡಿದ್ದಾರೆ, ನಾನು ಆತ್ಮ ಎನ್ನುವಂಥ ಭಾವನೆ ಅವರಿಗೆ ಮೂಡಿಲ್ವೋ ಅವರಿನ ಮನುಷ್ಯರು. ಯಾರಿಗೆ ಆ ಸತ್ಯ ತಿಳಿದೈತೆ, ಆ ಸ್ವರೂಪದಲ್ಲಿ ಇದ್ದಾರೋ ಅವರೆಲ್ಲರೂ ಕೂಡ ಫರಿಷ್ಠೆಗಳು, ಪರಿಗಳು, ಪಕ್ಷಿಗಳು ಅಂತ ಹೋಲಿಸ್ತಾರೆ ಪರಮಾತ್ಮ. ಅಂದರೆ ಒಂದು ರಮಣೀಕ ರೀತಿಯಲ್ಲಿ ಪರಮಾತ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಒಂದೇ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ. ಇರೋ ಜ್ಞಾನ ಒಂದೇ, ಸ್ವರೂಪ ಒಂದೇ ಆಗಬೇಕು. ಆದರೆ ಅದನ್ನು ಅರ್ಥ ಮಾಡಿಸುವಲ್ಲಿ, ಅದನ್ನು ನಾವು ಕೇಳುವಲ್ಲಿ, ಅನುಭವಿಸುವುದರಲ್ಲಿ ವಿಭಿನ್ನ ರೀತಿಯಾಗಿ. ಅದಕ್ಕೆ ಪರಮಾತ್ಮ ಹೇಳ್ತಿದ್ದಾರೆ, ಇದು ಇಂದ್ರ ಸಭೆ, ಇಂದ್ರಪ್ರಸ್ಥ. ಅವತ್ತೇನು ಹೇಳಿದ್ರೆ ಏನಾರು ಓದ್ಸಲ ಬಂದ ನೆನಪಾಯ್ತಾ? ಆಕ್ಸಿಡೆಂಟು, ಕಾರು, ಪೆಟ್ರೋಲು ಅಲ್ವಾ? ಇವೆಲ್ಲ ಓದ್ಸಲದ ವಿಚಾರಗಳು. ಅದು ಎಷ್ಟು ಸುಂದರವಾಗಿ ಪರಮಾತ್ಮ ಹೇಳಿದೆ. ಇವತ್ತು ಪರಮಾತ್ಮ ಇದರ ಇಂದ್ರ ಸಭೆ, ಇಂದ್ರಪ್ರಸ್ಥ, ನೀವೆಲ್ಲರೂ ಕೂಡ ಪರಿಗಳಾಗಿದ್ದೀರಾ. ನಿಮ್ಮ ರೆಕ್ಕೆಗಳು ಜ್ಞಾನ ಹಾಗೂ ಯೋಗವಾಗಿದೆ. ಈ ಒಂದು ಭವಬಂಧನದಿಂದ ಬಿಡಿಸ್ಕೋಬೇಕಂದ್ರೆ ಎರಡು ರೆಕ್ಕೆಗಳಿದ್ರೇನೆ ಸಾಧ್ಯ. ಒಂದು ರೆಕ್ಕೆ ಮುರಿದ್ರೂ ಹಾರ್ಲಿಕ್ಕೆ ಆಗಲ್ಲ. ಆ ಥರ ಜ್ಞಾನನೂ ಬೇಕು, ಅದರ ಜೊತೆಗೆ ಯೋಗನೂ ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ. ऐसे देह ಅಭಿಮಾನಿಯಿಂದ ಪ್ರಸ್ಥಮೆ ನಿವಾಸನೇ ಕರ್ ಸಕ್ತೆ. ಹೊರಗಡೆ ಅಂದರೆ ಕಥೆಗಳಲ್ಲಿ ಬರೀತಾರೆ, ಇಂದ್ರಪ್ರಸ್ಥದಲ್ಲಿ ದೇವತೆಯರ ಸಭೆ ನಡೀತಿತ್ತಂತೆ. ಆ ದೇವತೆಯರ ಸಭೆಯಲ್ಲಿ ಮಾನವ ಬಂದಂತೆ, ನುಗ್ಗಿ ಇವ್ರು ಏನು ಮಾತಾಡ್ತಾ ಇದಾರಂತ ಕೇಳಿಸ್ಕೋಬೇಕು ಅಂತ ಬಂದಂತೆ. ಆಗ ಇಂದ್ರ ಸಭೆಯಲ್ಲಿ ಇರುವಂಥವ್ರು ಯಾರೋ ಒಬ್ಬರು ನೋಡು ಮಾನವ ಬಂದ್ಬಿಟ್ಟ, ಇಷ್ಟು ಪವಿತ್ರವಾಗಿರುವಂಥ ಸಭೆಯಲ್ಲಂತೆ ಅವ್ರಿಗೆ ಶಾಪ ಕೊಟ್ಟರು ಎನ್ನುವಂಥ ಒಂದು ಕಥೆಗಳಲ್ಲಿ ಬರುತ್ತೆ. ಅಂದ್ರೆ ಅರ್ಥ ಏನು?
ಪವಿತ್ರ ಸ್ಥಾನದಲ್ಲಿ ಅಪವಿತ್ರ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ಜ್ಞಾನ ಅರ್ಥ ಆಗ್ಬೇಕಂದ್ರೂ ಅಷ್ಟೇ. ಈ ಜ್ಞಾನ ನೀವು ಬೇರೆ ಯಾರಿಗಾದ್ರೂ ಹೇಳಿ, ಇದೇ ಜ್ಞಾನ ಹೇಳಿದ್ರೂ ಅರ್ಥ ಆಗಲ್ಲ. ಎಲ್ಲೇ ತನಕ ಸ್ವರೂಪದ ಅನುಭವ ಆಗಿರುವುದಿಲ್ವೋ ಅಲ್ಲಿ ತನಕ ಈ ಜ್ಞಾನ ಹೇಳಿದ್ರೂ ಅರ್ಥ ಆಗಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಿದ್ದಾರೆ ಇಲ್ಲಿ ನಿಮಗೆ. ಅದಕ್ಕೆ ಇಲ್ಲೂ ಕೂಡ ಫಸ್ಟ್ ರೂಲ್ ಏನು ಅಂದರೆ 7 days ಕೋರ್ಸ್ ಕಂಪಲ್ಸರಿ ಆಗಿರಬೇಕು ಈ ಜ್ಞಾನ ಕೇಳಬೇಕು ಅಂದ್ರೆ. ಯಾಕಂದ್ರೆ ಈ ಜ್ಞಾನ ಕೊಟ್ಟರೆ ಮೊದಲು ಅರ್ಥ ಆಗಲ್ಲ, ಮೂಲ ಸ್ವರೂಪ ತಿಳಿಬೇಕಲ್ಲ. ಇನ್ನು ಅದೇ ದೇಹಾಭಿಮಾನದಲ್ಲಿ ಇದ್ಕೊಂಡು ನೀವು ಜ್ಞಾನ ಕೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಓ ಏನೋ ಚೆನ್ನಾಗಿದೆ ಅಂತ ಅನಿಸಿದ್ರು ಆ ಕ್ಷಣಿಕವಾಗಿ ಅನಿಸ್ಬೋದು ಅಷ್ಟೇ. ಆ ಹೊರಗಡೆ ಹೋಗಿದ ತಕ್ಷಣ ಇದು ಯಾವ ಮಾತು ವಿಚಾರದ ತಲೆಯಲ್ಲಿ ಇರೋದಿಲ್ಲ. ಏಕೆಂದರೆ ಆ ಸ್ವರೂಪದ ಅನುಭವ ಇಲ್ಲದೆ ಇರೋದ್ರಿಂದ ನೆನಪಿರಲ್ಲ. ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ಇಂದ್ರಪ್ರಸ್ಥದ ನಿವಾಸಿಗಳಾಗಿದ್ದೀರಾ ಅಂತ ಹೇಳ್ತಿದ್ದಾರೆ. इंद्रप्रस्थ निवासी को दे अभिमानी मनुष्यों की बदबू फौरन अनुभव होती है। ऐसे इंद्रप्रस्थ निवासी मनुष्य के बदबू अर्थात देह की बदबू से भी दूर अपने को इंद्र सभा की पर्या समझते हो। ಇಂದ್ರ ಸಭೆಯಲ್ಲಿರುವಂಥ ದೇವತೆಯರು ಎಷ್ಟು ಪವಿತ್ರ. ಅದಕ್ಕೆ ನೋಡಿ ನಾವು ನೋಡುವ ಕಥೆಗಳಲ್ಲೂ ಬೆಳ್ಳಗಿರುತ್ತೆ ಸ್ಥಾನ, ಅವರ ವಸ್ತ್ರಗಳು ಬೆಳ್ಳಗಿರುತ್ತೆ, ಆಸನ ಬೆಳ್ಳಗಿರುತ್ತೆ, ಕಮಲವೂ ಕೂಡ ಬೆಳ್ಳಗೆ ತೋರಿಸ್ತಾರೆ, ಹಂಸವನ್ನು ಬೆಳ್ಳಗೆ ತೋರಿಸ್ತಾರೆ. ಆ ಲೋಕವೇ ಬೆಳ್ಳಗಿರುವಂಥ ಲೋಕವನ್ನು ತೋರಿಸ್ತಾರೆ. ಯಾಕೆಂದರೆ ಪವಿತ್ರ ಅಂತ. ಪರಮಾತ್ಮ ಈಗೇನು ಹೇಳ್ತಿದ್ದಾರೆ ಅಂದರೆ, ಯಾರು ಇಂದ್ರ ಸಭೆಯ ಪರಿಗಳಾಗಿರ್ತಾರೋ ನೀವೆಲ್ಲರೂ ಕೂಡ ಮನುಷ್ಯನ ದೇಹ ಅಭಿಮಾನದ ಕೆಟ್ಟ ವಾಸನೆ ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀವು ತಕ್ಷಣ ಕಂಡಿಡಿದು ಅದರಿಂದ ದೂರ ಇರ್ತೀರಾ ಅಂತ ಹೇಳ್ತಿದ್ದಾರೆ ಪರಮಾತ್ಮ. ಈಗ ನಿಮ್ಮನ್ನು ನೀವು ಇಲ್ಲಿ ತನಕ ಕತೆ ರೂಪದಲ್ಲೇ ಇಲ್ಲ, ಈಗ ಹೇಳ್ತಿದ್ದಾರೆ ಪರಮಾತ್ಮ, ನಿಮ್ಮನ್ನು ನೀವು ಈ ಇಂದ್ರಪ್ರಸ್ಥದ ನಿವಾಸಿಯಾಗಿ ತಿಳಿದು ಮನುಷ್ಯನ ಕೆಟ್ಟ ವಾಸನೆ ಅಂದರೆ ಏನು, ದೇಹ ಅಭಿಮಾನದ ದುರ್ಗಂಧದಿಂದ ದೂರ ಇರುವಂತಹ ಇಂದ್ರಪ್ರಸ್ಥದ ಪಕ್ಷಿ ನಾನು, ಇಂದ್ರಪ್ರಸ್ಥದ ಪವಿತ್ರ ಸ್ವರೂಪ ಆತ್ಮ ನಾನು ಅಂತ ನೀವು ಅನುಭವ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ತಿಳ್ಕೊಳ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಪರಮಾತ್ಮ. ಇಲ್ಲಿ ತನಕ ಯಾರೋ ಅಂತ ಕೇಳಿದ್ವಿ, ಭಕ್ತಿ ಮಾರ್ಗದಲ್ಲೂ ಕೂಡ ಅಷ್ಟೇ. ಯಾರೋ ಇದ್ರು, ಯಾರೋ ಇಂದ್ರ ಇದ್ರು, ಯಾವುದೋ ಇಂದ್ರ ಸಭೆ ನಡೀತಿತ್ತಂತ ಕೇಳಿದ್ವಿ. ಆದರೆ ಈಗ ಪರಮಾತ್ಮ ಅದು ಯಾವುದೂ ಅಲ್ಲ, ನಿನ್ನ ಸ್ವರೂಪವೇ ಅದು, ನೀನೇ ಪವಿತ್ರ ಸ್ವರೂಪ ಆತ್ಮ. ಈ ದೇಹ ಅಭಿಮಾನವೇ ಕೆಟ್ಟ ಒಂದು ಭಾವನೆ, ಈ ಭಾವನೆಯಿಂದ ನೀನೆಷ್ಟು ದೂರ ಇದೆಯಾ ಅಂತ ಕೇಳ್ತಿದ್ದಾರೆ ಪರಮಾತ್ಮ. ಜ್ಞಾನ और योग के पंख मजबूत है. ಪರಮಾತ್ಮ ಕೇಳ್ತಾರೆ, ನೀವು ಪಕ್ಷಿಗಳ ಪರಿಗಳಲ್ಲವೇ, ನೀವು ಜ್ಞಾನ ಹಾಗೂ ಯೋಗದ ರೆಕ್ಕೆಗಳು ನಿಮಗೆ ಗಟ್ಟಿಯಾಗಿದೆಯಾ? अगर पंख मजबूत नहीं तो उड़ने चाहते तो भी बार बार नीचे आ जाते. ನಿಮ್ಮ ಗಟ್ಟಿ ಇಲ್ಲ ರೆಕ್ಕೆಗಳು ಅಂತಂದ್ರೆ ನೀವು ಎಷ್ಟು ಹಾರಬೇಕು ಅಂತ ಪ್ರಯತ್ನ ಪಟ್ಟರೂ ಸಹ ಕ್ಷಣ ಕ್ಷಣ ಬಿದ್ದೋಗ್ತೀರ ಹೊರತು ಹಾರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು, ಎಲ್ಲಿಯ ತನಕ ನಿಮಗೆ ಸರಿಯಾಗಿರುವಂಥ ಜ್ಞಾನ ಸಿಗುವುದಿಲ್ಲವೋ, ಆ ಜ್ಞಾನ ಸಿಕ್ಕ ಮೇಲೆ ಅದನ್ನು ನೀವು ಎಲ್ಲಿಯ ತನಕ ಅನುಭವಿಸೋದಿಲ್ಲವೋ, ಜೀವನದಲ್ಲಿ ಅದನ್ನು ಧಾರಣೆ ಮಾಡುವುದಿಲ್ಲವೋ, ಅಲ್ಲಿಯ ತನಕ ಈ ದೇಹ ಅಭಿಮಾನ ಅನ್ನೋದು ನಿಮ್ಮನ್ನು ಎಲ್ಲೂ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ನೀವು ಇದನ್ನು ಬಿಡಬೇಕಂತ ಅನ್ಕೊಂಡ್ರೂ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಹೇಳ್ಬಿಡ್ತಾರೆ, ಪರಮಾತ್ಮ ನಾನು ಕರ್ಕೋ, ನಾನು ಬಂದ್ಬಿಡ್ತೀನಿ, ಇದು ಬೇಡ ಅಂತ. ಹೋಗ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ನಾವು ಜ್ಞಾನಯುಕ್ತವಾಗಿ ದೇಹಾಭಿಮಾನವನ್ನು ಬಿಡ್ತೀವಿ, ಆದರೆ ಅದಕ್ಕೆ ಜ್ಞಾನ ಬೇಕು. देह अभिमान और देह की पुरानी दुनिया पुराने संबंधों से सदा ऊपर उड़ते रहते हो, अर्थात इससे परे ऊंची स्थिति में रहते हो. ಪರಮಾತ್ಮ ಪ್ರಶ್ನೆ ಕೇಳ್ತಿದ್ದಾರೆ ಏನಂತ, ದೇಹ ಅಭಿಮಾನ ಏನೇನು, ದೇಹ ಅಭಿಮಾನ ಹಾಗೂ ದೇಹದ ಹಳೆಯ ಪ್ರಪಂಚ, ಹಳೆಯ ಸಂಬಂಧಗಳಲ್ಲಿ ಇರುತ್ತಲೂ ಕೂಡ ಅದರಿಂದ ಭಿನ್ನವಾಗಿ ಉನ್ನತ ಸ್ಥಿತಿಯಲ್ಲಿ ನೀವಿದ್ದೀರಾ?
ಇದೇ ಪ್ರಪಂಚ, ಇದೇ ಶರೀರ, ಇದೇ ಸಂಬಂಧ, ಆದರೆ ಇದರಿಂದ ನಿಮ್ಮ ಸ್ಥಿತಿ ಅನ್ನೋದು ಭಿನ್ನವಾಗಿದೆಯಾ? हाँ जी बाबा, जरा भी देह अभिमान अर्थात मनुष्यपन की बदबू तो नहीं है. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳುತ್ತಿದ್ದಾರೆ. ಹೌದು ಬಾಬಾ ಅಂತ ನಾವು ಅಂದ್ವಲ್ಲ, ಅದಕ್ಕೆ ಇನ್ನೊಂದು ಪ್ರಶ್ನೆ ಏನಂತ, ಸ್ವಲ್ಪವೂ ದೇಹ ಅಭಿಮಾನ ಅಂದರೆ ಮನುಷ್ಯತನದ ಕೆಟ್ಟ ವಾಸನೆ ನಿಮ್ಮ ಹತ್ರ ಬರ್ತಾ ಇಲ್ಲ ತಾನೇ? ಸ್ವಲ್ಪವೂ ದೇಹ ಅಭಿಮಾನ ಇಂದ್ರಪ್ರಸ್ಥ ನಿವಾಸಿ ಹೋ ಸಕ್ತೆ ಹೇ. ನೀವು ಐತೆ ಅಂದ್ರೆ ಪರಮಾತ್ಮ ಹೇಳ್ತಾರೆ ದೇಹ ಅಭಿಮಾನ ಇರುವಂತವ್ರು ಇಂದ್ರಪ್ರಸ್ಥದ ನಿವಾಸಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತೀವಿ. ನಮಗೆ ನಾವೇ ಅನುಭವ ಮಾಡ್ಕೋಬೇಕಲ್ಲ, ಅದಕ್ಕೆ ನೋಡಿ ಪರಮಾತ್ಮ ಹೆಂಗ ಅನುಭವ ತರಿಸ್ತಾರೆ. ಆಗ್ಬೇಕು, ಇನ್ನ ತೆಗಿಬೇಕು ಅಂತ ಪರಮಾತ್ಮ ರಮಸೋರವರೇ ಶಿಕ್ಷಣ ಕೊಡುವಂತವ್ರು ಅವರೇ. ಫಸ್ಟ್ ಹೆಂಗಂದ್ರೆ ಪ್ರೀತಿಯಿಂದ ಕರ್ಕೊಂಡ್ಬಂದು ಶಿಕ್ಷಣ ಕೊಡ್ತಿದ್ದಾರೆ. ऐसे अनुभव होता है कि देह अभिमान बहुत गंदी बदबू है. ಹೋಗ್ಲಿ, ಈಗ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಪರಮಾತ್ಮ, ನಿಮಗೇನಾದ್ರೂ ಅನುಭವ ಆಗತ್ತಾ ದೇಹ ಅಭಿಮಾನ ಅನ್ನೋದು ಬಹಳ ಕೆಟ್ಟ ದುರ್ಗಂಧ ಅಂತ ಕೇಳುತ್ತಿದ್ದಾರೆ. ದೇಹ ಅಭಿಮಾನದು ಕೆಟ್ಟ ದುರ್ಗಂಧ ಅಂತ ಅನುಭವ ಆಗತ್ತಾ ಅಂತ ಕೇಳ್ತಿದ್ದಾರೆ. ಹೌದು ಬಾಬಾ, ಅನುಭವ ಆಗ್ತಾ ಐತೆ. जैसे बदबू से किनारा किया जाता है व मिटाने के साधन अपनाया जाता है, वैसे अपने को देह अभिमान से मिटाने का साधन अपनाते हो. ಈಗ ಬಾಬಾ ಹೇಳ್ತಿದ್ದಾರೆ, ಇವಾಗ ನೀವು ಒಂದು ಸ್ಥಾನಕ್ಕೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ, ಅಥವಾ ನಿಮ್ಮದೇ ಮನೆ ಅಂತ ತಿಳ್ಕೊಳ್ಳಿ. ಕೆಟ್ಟ ವಾಸನೆ ಇದೆ ಅಂತಂದ್ರೆ ನೀವೇನ್ ಮಾಡ್ತೀರಾ? ಆ ಕೆಟ್ಟ ವಾಸನೆಯನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಅಂದ್ರೆ ಏನು, ಈಗ ಕೆಟ್ಟ ವಾಸನೆ ಅಗರಬತ್ತಿ ಸ್ವಚ್ಛ ಮಾಡಿ ನೀರು ಹಾಕಿ ಆಮೇಲೆ ಅಗರಬತ್ತಿ ಹಚ್ಚಿ ಏನ್ ಮಾಡ್ತೀವಿ, ಆ ದುರ್ಗಂಧವನ್ನು ಹೋಗಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದೇ ತರಹ ದೇಹ ಅಭಿಮಾನ ಅನ್ನೋದು ಕೆಟ್ಟ ವಾಸನೆ ಅಂತ ತಿಳಿದ ಮೇಲೆ ಅದನ್ನ ತೊಲಗಿಸುವಂತ ಸಾಧನವನ್ನು ನೀವೇನಾದ್ರೂ ಮಾಡಿದೀರಾ ಅಂತ ಕೇಳ್ತಾರೆ. ಇವಾಗ ಕೆಟ್ಟ ವಾಸನೆ ಅಂತ ನಿಮಗೆ ಗೊತ್ತಾಯ್ತು, ಅದನ್ನ ಹೋಗಿಸುವಂತ ಪ್ರಯತ್ನ ಮಾಡಿದೀರಾ? ಅದಕ್ಕಾಗಿ ಬಾಬನ ಹತ್ರ ಬಂದಿದ್ದೀವಿ. ಫೆನಾಯಿಲ್ ಸಿಗಲಿಲ್ಲ. यह साधारण सभा नहीं है, यह अलौकिक सभा है, फरिश्तों की सभा है. ಬಾಬಾ ಹೇಳ್ತಾ ಇದ್ದಾರೆ, ಇದು ಸಭೆ ಸಾಧಾರಣ ಸಭೆ ಅಲ್ಲ, ಇದು ಅಲೌಕಿಕ ಸಭೆ, ಇದು ಫರಿಸ್ತೆಗಳ ಸಭೆ ಇದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸಾಧಾರಣ ಸಭೆ ಹೇಗಿದ್ದೆ ಆಗಿರ್ಬೋದು, ಆದರೆ ಇಲ್ಲಿ ಆಗಿರುವಂತಹ ಯಾವ ಚಾನ್ಸು ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಬರ್ಲಿಕ್ಕೆ ಎಂಟ್ರಿನೇ ನಿಮಗೆ ಫಸ್ಟ್ ಕ್ವಾಲಿಟೀಸ್ ಇರಬೇಕು ಅಂತ ಹೇಳ್ತಾರೆ ಪರಮಾತ್ಮ. ಅಪನೆ ಕೋ ಫರಿಸ್ತಾ ಅನುಭವ ಕರ್ತೆ ಹೋ. ಅದಕ್ಕೆ ನೋಡಿ ಬಾಬಾ ಹೇಳ್ತಾರೆ, ನೀವು ಫರಿಸ್ತಾ ಅಂತ ಅನುಭವ ಮಾಡ್ತಾ ಇದ್ದೀರಾ. ಮೊದಲು ಫರಿಸ್ತಾ ಅಂದ್ರೆ ನಾನು ಅನ್ನಲ್ಲ, ಪರಿಗಳು ಪಕ್ಷಿಗಳಂತ ಪರಮಾತ್ಮ ಅಂತಿದ್ದಾರೆ. ಇಲ್ಲಿ 2 ರೆಕ್ಕೆಗಳಿರುವಂತಹ ಯೋಗ ಅಂದ್ರೆ ಈ ಫರಿಸ್ತಾ ಅನ್ನುವಂಥ ರೂಪ ಏನು ಅಂತಂದ್ರೆ ಅನ್ನೋದ್ರೆ ನಾನು ನಿಮ್ಗೆ ಹೇಳಿರ್ಬೇಕು, ಈ 3 ಲೋಕದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ, ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ, ಇನ್ನೊಂದು ಆತ್ಮ ಅಂತ. ಇಲ್ಲಿ ತನಕ ಪರಿಗಳು ಅಂತ ಪಕ್ಷಿಗಳಂತ ಪರಮಾತ್ಮ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ನೆರಳಿದ್ದಂಗೆ. ಇವಾಗ ಈ ಒಂದು ಮೂಲ ಮಾಂಸಗಳಿಂದ ಕೂಡಿರುವಂತ ಈ ದೇಹದ ಒಳಗಡೆ ಒಂದು ನಮ್ಮದೇ ಒಂದು ದೇಹದ ಆಕಾರ ಇರುವಂತಹ ಒಂದು ಸೂಕ್ಷ್ಮ ಶರೀರ ಇದೆ, ಬೆಳ್ಳಿಗೆ ಇರುವಂತಹ ಕೇವಲ ಒಂದು ಲೈಟ್ ಇಂದ ಪ್ರಕಾಶದಿಂದ ಕೂಡಿರುವಂತ ಒಂದು ಶರೀರ ಇದೆ. ಅದಕ್ಕೆ ಪರಮಾತ್ಮ ಇಲ್ಲಿ ತನಕ ಪಕ್ಷಿ ಪರಿ ಅಂತ ಹೇಳ್ತಾ ಇದ್ದಿದ್ದು ಆ ರೂಪವನ್ನೇ. ಅದಕ್ಕೆ ಈಗ ಪರಮಾತ್ಮ ಹೇಳ್ತಾ ಇದ್ದಾರೆ, ಆ ರೂಪ ನಿಮ್ಮದು ಅಂದ್ರೆ ಈ ದೇಹ ನಾನಲ್ಲ, ಇದರೊಳಗಡೆ ಇರುವಂತ ಸೂಕ್ಷ್ಮ ರೂಪ ನಾನು. ಅದಕ್ಕೆ ನಾವು ಹೇಳ್ತೀವಿ ಸಬ್ ಕಾನ್ಶಿಯಸ್ ಮೈಂಡ್ ಅಂತಾದ್ರೂ ಕೂಡ ಹೇಳ್ತೀವಿ. ಆ ಸ್ವರೂಪ ನಾನು ಅಂತ ನಿಮ್ಗೆ ಅನುಭವ ಆಗ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ ಪರಮಾತ್ಮ. एक सेकंड में इस देह की दुनिया से परे अपने असली स्थिति में स्थित रहते हो या ड्रिल करनी आती है
जब चाहो जहाँ चाहो जितना समय चाहो वैसा स्थित हो. ಈಗ ಪರಮಾತ್ಮ ಕೇಳ್ತಿದ್ದಾರೆ ಏನಂತ, ನಿಮಗೆ ನಿಮ್ಮ ಅಸಲಿ ಸ್ವರೂಪ ಅಂದರೆ ನಿಜ ಸ್ವರೂಪದಲ್ಲಿ ಸ್ಥಿತ ಆಗುವಂಥ ಅಭ್ಯಾಸ ಇದೆಯಾ? ಯಾವಾಗ ಬೇಕಾದರೂ, ಎಷ್ಟು ಸಮಯ ಬೇಕಾದರೂ, ಎಷ್ಟೊತ್ತು ಬೇಕಾದರೂ ನಿಮಗೆ ಈ ಸ್ಥಿತಿಯಲ್ಲಿ, ನಿಮ್ಮ ಸ್ವಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಅಭ್ಯಾಸ ಇದೆಯಾ? ಈ ಅಭ್ಯಾಸ ಮುಖ್ಯ ಅಂತಾರೆ ಪರಮಾತ್ಮ. ಇದಕ್ಕೆ ಡ್ರಿಲ್, ಎಕ್ಸಸೈಸ್ ಅಂತಾರೆ. ಎಕ್ಸಸೈಸ್ ಮಾಡಿಸ್ತಾ ಇರ್ತಾರಲ್ಲ ಹೊರಗಡೆ, ಇದು ಆತ್ಮಿಕ ಡ್ರಿಲ್, ಒಳಗಡೆ ಮನಸ್ಸಿಗೆ ಮಾಡಿಸುವಂಥ ಎಕ್ಸಸೈಸ್. ಕಾರ್ಯವ್ಯವಹಾರಗಳಿದ್ದಾಗ ಇದರಲ್ಲಿ ಬಂದು ಕಾರ್ಯ ಮಾಡುವುದು, ಕಾರ್ಯ ಮುಗಿದ ಮೇಲೆ ನಮ್ಮ ಸ್ವಸ್ವರೂಪದಲ್ಲಿ ಪುನಃ ಸ್ಥಿತ ಆಗುವುದು. आज अमृत वेले बाप दादा बच्चों की ड्रिल देख रहे थे. क्या देखा? ಇವತ್ತು ಅಮೃತ ವೇಳೆಯಲ್ಲಿ, ಅಮೃತ ವೇಳೆ ಅಂದರೆ 4 ಗಂಟೆ ನಾವು ಎದ್ದು ಯೋಗ ಮಾಡ್ತೀವಲ್ವ, ಅಮೃತ ವೇಳೆ ಎಲ್ಲರೂ ವರ್ಲ್ಡ್ ವೈಡ್ ಎಲ್ಲರೂ ಕೂಡ 4 ಗಂಟೆ ಅಷ್ಟೊತ್ತಿಗೆ ಎದ್ದು ಯೋಗದಲ್ಲಿ ಧ್ಯಾನದಲ್ಲಿ ಕೂತ್ಕೊಳ್ತೀವಿ. ಧ್ಯಾನದಲ್ಲಿ ಕೂತ್ಕೊಂಡ ಅಂದರೆ ಯೋಗದಲ್ಲಿ, ಇಲ್ಲಿ ಧ್ಯಾನ ಎನ್ನುವಂಥ ಶಬ್ದ ಅನ್ನೋದು ಇರುವುದಿಲ್ಲ. ಧ್ಯಾನ ಯೋಗ ಎರಡು ಬೇರೆ ಬೇರೆ ಶಬ್ದ ಅಂತಾರೆ ಪರಮಾತ್ಮ. ಧ್ಯಾನ ಅನ್ನೋದೇನು ಅಂತಂದರೆ, ಇವಾಗ ಒಂದು ಜ್ಯೋತಿ ಇದೆ ಅದನ್ನು ಏಕಾಗ್ರ ಮಾಡುವುದು, ಉಸಿರಿದೆ ಅದರ ಮೇಲೆ ಏಕಾಗ್ರ ಮಾಡುವುದು, ಇದು ಅಂದರೆ ಮನಸ್ಸನ್ನು ಒಂದು ಸ್ಥಾನದಲ್ಲಿ ನಿಲ್ಲಿಸುವುದು ಅಂದರೆ ಸ್ಥೂಲವಾಗಿ, ಇದನ್ನು ಧ್ಯಾನ ಅಂತೀವಿ. ಅಂದರೆ ಏನು, ಅದರಲ್ಲಿ ಬೇರೆ ಏನೂ ಅನುಭವಗಳಿರುವುದಿಲ್ಲ, ಕೇವಲ ಒಂದರಲ್ಲಿ ಏಕಾಗ್ರ ಮಾಡುವುದು ಅಂತ ಇರುತ್ತಷ್ಟೆ. ಆದರೆ ಪರಮಾತ್ಮ ಹೇಳಿರುತ್ತೆ ಇಲ್ಲಿ ಧ್ಯಾನ ಮಾಡಬೇಡಿ, ಯೋಗ ಮಾಡಿ ಅಂತ. ಆಗಾಗ ಯೋಗನ ಮಾಡಬೇಡಿ, ಕೇವಲ ನೆನಪಲ್ಲಿರಿ ಅಂತಾರೆ. ಇನ್ನು ಸುಲಭವಾಗಿ ಸರಳ ಶಬ್ದದಲ್ಲಿ ಹೋದ್ರೆ, ಇಲ್ಲಿ ಧ್ಯಾನ ಯೋಗ ಅಂತ ಎರಡು ಬಂದಾಗ, ಧ್ಯಾನ ಅನ್ನೋದು ಒಂದು ಏಕಾಗ್ರ ಮಾಡುವುದು ಮಾತ್ರ ಧ್ಯಾನ. ಆದರೆ ಇದರಲ್ಲಿ ತುಂಬ ಚಂಚಲ ಆಗುತ್ತೆ ಮನಸ್ಸು, ಏಕಾಗ್ರ ಮಾಡಲಿಕ್ಕೂ ಕೂಡ ಸದಾ ಕಾಲಿಕವೇ ಆಗುವುದಿಲ್ಲ. ನಿಜವಾಗಿ ಧ್ಯಾನ ಅನ್ನೋದಕ್ಕಿಂತ ಪರಮಾತ್ಮ ಹೇಳುತ್ತೆ ನೀವು ಯೋಗ ಮಾಡಬೇಕು ಅಂತ. ಯೋಗದಲ್ಲಿ ಅನುಭವ ಕೂಡಿರುತ್ತೆ, ಯೋಗದಲ್ಲಿ ಅನುಭವ ಕೂಡಿರುತ್ತೆ. ಇಲ್ಲಿ ಕೇವಲ ನಾನು ಆತ್ಮ ಅಂದರೆ ನಾನು ಆತ್ಮ ಅಂತ ಇಲ್ಲಿ ನೋಡ್ತಾ ಇರೋದೆ ಅಂತಲ್ಲ, ಅದನ್ನು ಅನುಭವಿಸುವುದು ಯೋಗ. ನಾವು ಜ್ಯೋತಿಯ ನೋಡೋದು ಧ್ಯಾನ, ನಾನು ಆತ್ಮ ಅಂತ ಮಾಡೋದು ಧ್ಯಾನ ಅದು. ಆದರೆ ನಾನು ಆತ್ಮ ಅಂತ ತಿಳಿದಿದೆ, ನಾನು ಜ್ಯೋತಿ ಅಂತ ತಿಳಿದಿದೆ, ಆದರೆ ಅದೇ ನಾನು ಅಂತ ತಿಳಿದು ಆ ಸ್ವರೂಪದಲ್ಲಿ ನಾನು ಇರುವುದು ಯೋಗ. ಹಾಗಾಗಿ ಪರಮಾತ್ಮ ಅಂತಾರೆ, ಇನ್ನೂ ನಿಮಗೆ ಯೋಗ ಅಂದ್ರೆ ಏನೋ ಅಂತ ತಿಳ್ಕೊಂಡ್ಬಿಡ್ತೀರಾ, ನಿನ್ನ ಸ್ವರೂಪದಲ್ಲಿ ನೀನಿದೆಯಾ ಅಷ್ಟೇ, ನೆನಪು ಅನ್ಕೋ, ಆ ಪ್ರಜ್ಞೆ ಅಂತ ಅನ್ಕೋ ಅಂತ ಹೇಳ್ತಾರೆ ಪರಮಾತ್ಮ. ಆಗ ಈ ಶಬ್ದವನ್ನೇ ಉಪಯೋಗಿಸ್ತಾರೆ. ನಿನ್ನ ಪ್ರಜ್ಞೆಯಲ್ಲಿ ನೀನಿದೆಯಾ, ಮೂರ್ಛಿತ ಆಗಿದೆ ನೀನು, ಈಗ ನೀನು ಪ್ರಜ್ಞೆಯಲ್ಲಿ ಬಂದಿದೆಯಾ, ಈ ಥರ ತಿಳ್ಕೊ ಅಂತ. ಅಂದರೆ ಸರಳವಾಗಿ. ಅದಕ್ಕೆ ಪರಮಾತ್ಮ ಏನು ನಡ್ತಿದ್ದಾನಂದರೆ, ಈಗ ಈ ಯೋಗದಲ್ಲಿ ಅಂದರೆ ಕುತ್ಕೊಂಡಾಗ ಬಾಬಾ ನೋಡಿದ್ರಂತೆ, ಡ್ರಿಲ್ ಎಲ್ಲಿ ಏನೇನು ಮಾಡ್ತಾರೆ ಅಂತ ಒಂದು ರೌಂಡ್ ಹಾಕಿದ್ರಂತೆ. ಏನೇನು ನೋಡಿದೆ ಗೊತ್ತಾ ಅಂತ ಕೇಳ್ತಾ ಇದ್ದಾರೆ ಪರಮಾತ್ಮ. ಡ್ರಿಲ್ करने के लिए समय की सीटी पर पहुंचने वाले नंबरवार पहुंच रहे थे. पहुंचने वाले काफ़ी थे लेकिन 3 प्रकार के बच्चे देखे. 4 ಗಂಟೆಗೆಲ್ಲ ಯೋಗದಲ್ಲಿ ಕುತ್ಕೊಳ್ಳೋದು ನಿಯಮ ಅಮೃತ ವೇಳೆಯಲ್ಲಿ. ಫಸ್ಟ್ ನೋಡ್ಕೊಂಡಿದ ತಕ್ಷಣ ಸಮಯದ ಒಂದು ವಿಸಿಲ್ ಏನಿದೆ ಅಂದರೆ ಸಮಯದ ಒಳಗಡೆ ಬರ್ತಾ ಇದ್ರಂತೆ. ಕೆಲವರು ಬಂದರು, ಕೆಲವರು ಲೇಟಾಗಿ ಬಂದರು, ಈ ಥರ ನಡೀತಿತ್ತು. ಆದರೂ ಏನು ಮಾಡಿದ್ದಾರೆ, ಬರ್ತಾ ಇದ್ರು. ಮೊದಲನೇದು ಬಂದು ಕುಳಿತ ಮೇಲೆ 3 ಪ್ರಕಾರದ ಮಕ್ಕಳನ್ನು ನೋಡಿದ್ರು. ಆ ಬರೋರ ಲಿಸ್ಟೇ ಪರಮಾತ್ಮ ತುಂಬ ಹೇಳ್ತಾರೆ. ಅದು ಎದ್ದೇಳಿ ಮಂಚ ಮಲ್ಕೋ ಅಂತ ಐತೆ, ಅದು ಹಾಸಿಗೆ ಮುಚ್ತೈತೆ, ಅದೆಲ್ಲ ತುಂಬ ಅದು ಐತೆ ಒಂದು ಮೂರಲ್ಲಿ. ಅದು ತುಂಬ ರಮಣೀಯವಾಗಿ ಹೇಳ್ತಾರೆ. ಇನ್ನು ಟೈಮ್ ಆಗಿಲ್ಲ, ಇನ್ನೊಂದು 5 ನಿಮಿಷ ಐತೆ ಮಲ್ಕೋ ಅಂತೇಳಿ ಮತ್ತೆ ಮಲಗಿಸುತ್ತೆ. ಅದೆಲ್ಲ ತುಂಬ ಐತೆ. ಅದಕ್ಕೆ ಅಷ್ಟಕ್ಕೆ ಬಿಟ್ಟುಬಿಟ್ಟಿದ್ದಾರೆ ಪರಮಾತ್ಮ. ಅಲ್ಲಿ ಏನೋ ಒಂದು ಲೈನ್ ಹೇಳಿ ಬಿಟ್ಬಿಟ್ರು. ಅದು ಬರೋದ್ರಲ್ಲೂ ನೆಂಬರ್ ವಾರ್ ಅಂದರೆ ಏನು,
1 2 3 ಅಂದರೆ ನಂಬರ್ ವಾರ್, ನಂಬರ್ 1 ಅಂದರೆ ಒಂದೇ ಸಲ ಬಂದರು ಅಂತ, ನಂಬರ್ ವಾರ್ ಅಂದರೆ ಇನ್ನು ಅದರಲ್ಲಿ ಪ್ರಕಾರ 1 2 3 ಬರೋರು, ಫಾಸ್ಟಾಗಿ ಬರೋರು ಬಂದರು, ಲೇಟಾಗಿ ಬರೋರು ಈ ಥರ ಐತೆ. ಆದರೂ ಅದು ಬಿಟ್ಟುಬಿಡಿ, ಬಂದು ಕೂತಿದ್ದಾರೆ, ಕೂತ ಮೇಲೆ 3 ಪ್ರಕಾರದ ಮಕ್ಕಳು ಆದರು ಅಂತ ಹೇಳ್ತಾರೆ. ಧ್ಯಾನ ಕುತ್ಕೋಬೇಕಂತ ಆಸಕ್ತಿಯಿಂದ ಎದ್ದು ಅಮೃತವೇಳೆಯಲ್ಲಿ ಪರಮಾತ್ಮದಲ್ಲಿ ಪ್ರೀತಿಯಿಂದ ಕುಳಿತವ್ರೆ 3 ಜನ, 3 ಪ್ರಕಾರ. ಏಕತೆ ಸಮಯ ಬಿತಾನೆ ವಾಲೆ, ಒಬ್ಬರು ಒಂದು ಪ್ರಕಾರದ ಮಕ್ಕಳು ಸಮಯವನ್ನು ಕಳೀಲಿಕ್ಕೆ ಬಂದಿದ್ದಾರಂತೆ. ಪರಮಾತ್ಮ ನಿಯಮ ಏನೋ ಅಮೃತ ವೇಳೆ ಎದ್ದು ಕುತ್ಕೋಬೇಕು ಅಂತ. ಇಲ್ಲಿ 4 to 4:45 ಜನರಲಿ ಆಲ್ ಓವರ್ ವರ್ಲ್ಡ್ ಬ್ರಹ್ಮಕುಮಾರಿಸಲ್ಲಿ ನಿಯಮ ಏನು ಅಂತಂದ್ರೆ 4 ರಿಂದ 4:45 ಅಂದರೆ 2 ಗಂಟೆಯಿಂದ ಕುತ್ಕೊಂಡವರು ಇರ್ತಾರೆ. ಆದರೆ ಮಿನಿಮಮ್ 4 ರಿಂದ 4:45. ಇವಾಗ ಎಲ್ಲರೂ ಕುತ್ಕೊಂಡಾಗ ನಾವು ಕುತ್ಕೋಬೇಕಲ್ವಾ, ಕಲಿಬೇಕಲ್ವಾ ಸಮಯ ಅಂತ ಎದ್ದು ಬಂದು ಏನೋ ಆಟಾಚಾರಕ್ಕೆ ಬಂದು ಕುತ್ಕೊಂಡಿರ ಮೊದಲನೇ ಪ್ರಕಾರದವ್ರು. ದೂಸರೆ ತೆ ಸಂಯಮ ನಿಭಾನೆ ವಾಲೆ, 2ನೇ ಪ್ರಕಾರದವರು ನಿಯಮ ಐತಲ್ವಾ ನಾವು ನಿಭಾಯಿಸಬೇಕು ಅಂತ ಕುಳಿತುಕೊಳ್ಳುವಂಥವ್ರು. ನಿಯಮದಂತೆ ಬಂದು ಶಿಸ್ತಾಗಿ ಕುತ್ಕೊಳೋದು, ಲೈಟ್ ಆನ್ ಮಾಡಿದ ತಕ್ಷಣ ಎದ್ದು ಹೋಗುವಂಥವ್ರು, ಅಂದರೆ ನಿಯಮದಂತೆ ನಡ್ಕೊಳ್ಬೇಕು ಅಂತ ಅನ್ಕೊಳ್ಳುವಂಥವ್ರು, ಸಾಂಪ್ರದಾಯಿಕವಾಗಿರುವಂಥವ್ರು ಅಂತ. ತೀಸರೇತೆ ಸ್ನೇಹ ನಿಭಾನೆ ವಾಲೆ, 3ನೇ ಪ್ರಕಾರದವರು ಸ್ನೇಹವನ್ನು ನಿಭಾಯಿಸುವಂಥವ್ರು. ಯಾರ ಜೊತೆ? ಇದು 3 ಪ್ರಕಾರದ ಮಕ್ಕಳು. ಒಬ್ಬರು ಸಮಯವನ್ನು ಕಲಿಯುವಂಥವ್ರು, 2ನೇದವರು ಸಂಪ್ರದಾಯವನ್ನು ನಿಭಾಯಿಸುವಂಥವ್ರು, 3ನೇದವರು ಸ್ನೇಹವನ್ನು ನಿಭಾಯಿಸುವಂಥವ್ರು. ಸ್ನೇಹವನ್ನು ನಿಭಾಯಿಸಲಿಕ್ಕೆ ಆ ಸಮಯವನ್ನು ಮೀಸಲಿಟ್ಟು ಕೂತಿರುವಂಥವ್ರು. हर एक का पोज अपना अपना था, बुद्धि को ऊपर ले जाने वाले बाप से बाप समान बन ಮಿಲನ್ ಮನಾನೆ ವಾಲೆ ಕಮ್ಟೆ. ಪ್ರತಿ ಒಬ್ಬರ ಪೋಸ್ ಒಂದೊಂದು ಥರ ಇತ್ತು ಅಂತ ಹೇಳ್ತಾರೆ. ಇವಾಗ ಮೂರ್ತಿಗಳು ನೋಡಿದ್ರೆ ಎಲ್ಲ ಮೂರ್ತಿಗಳು ಒಂದೇ ಥರ ಇರಲ್ಲಲ್ಲ. ಆ ಮೂರ್ತಿಗಳು ಯಾರೋ ಅಲ್ಲ, ಇಲ್ಲಿ ಯಾರು ಧ್ಯಾನ ಸ್ವರೂಪರಾಗಿರ್ತಾರೋ ಅವರ ಸ್ಮೃಚೀನವಾಗೇ ಮೂರ್ತಿಗಳನ್ನು ಮಾಡಿ ಆ ಶಕ್ತಿನ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ ನಿಮ್ಮೆಲ್ಲರದು ಪೋಸು ಕೂಡ ಒಬ್ಬರೊಬ್ಬರು ಒಂದೊಂದು ರೀತಿ ಇತ್ತು. ಆದರೆ ಅದರಲ್ಲಿ ಕಡಿಮೆ ಅಂದರೆ ಕಡಿಮೆ ಬುದ್ಧಿಯನ್ನು ಈ ದೇಹದಿಂದ ಮೇಲೆಗೆ ತೆಗೆದುಕೊಂಡು ಹೋಗಿ ತಂದೆಯ ಜೊತೆಗೆ, ತಂದೆಯ ಸಮಾನ ಅಂದರೆ ಅವರು ಎಷ್ಟು ಜ್ಯೋತಿ ಸ್ವರೂಪರೋ, ಸಂಪೂರ್ಣ ಗುಣಸ್ವರೂಪರೋ, ದೇಹ ಅಭಿಮಾನದ ಅಂಶ ಮಾತ್ರವೂ ಇಲ್ಲವೋ ಆ ಥರ ಆ ಸ್ಮೃತಿಯಲ್ಲಿ ದೇಹದ ಸ್ಮೃತಿ ಅಂಶ ಮಾತ್ರವೂ ಇಲ್ಲದೆ ಜ್ಯೋತಿ ಸ್ವರೂಪರಾಗಿ ಕುಳಿತಿರುವಂಥವ್ರು ಆ ಸಮಯದಲ್ಲಿ ಬಹಳನೇ ಕಡಿಮೆ ಅಂತ ಹೇಳ್ತಾರೆ. ಆ ಥರ ಇದ್ದು ಪರಮಾತ್ಮನ ಜೊತೆ ಮೇಲ್ನವನ್ನು ಮಾಡುವಂಥವ್ರು. रूहानी ड्रिल करने वाले ड्रिल करना चाहते थे लेकिन कर नहीं पा रहे थे. ಅರ್ಥ ಆಗ್ತಾ ಇದೆ ಅನ್ನೋರು ಮುರಳಿ? ಇವಾಗ ಹೇಳಿದ್ದ ಅರ್ಥ ಆಯ್ತಲ್ಲ. ಬುದ್ಧಿಯನ್ನು ಈ ದೇಹದಿಂದ ಬಿಡಿಸಿ ಸಂಪೂರ್ಣ ಆತ್ಮಸ್ವರೂಪರಾಗಿ ಪರಮಾತ್ಮನು ನಿರಾಕಾರ ಸ್ವರೂಪ ಆಗಿ ಅವ್ರ ಜೊತೆ ಭೇಟಿ ಮಾಡುವಂಥವ್ರು, ಮಿಲನ ಮಾಡುವಂಥವ್ರು, ಆ ಸ್ನೇಹವನ್ನು ಅನುಭವಿಸುವಂಥವ್ರು, ಅವರಿಂದ ಶಕ್ತಿಯನ್ನು ಗ್ರಹಿಸುವಂಥವ್ರು ಕೆಲವರು. ಎಲ್ಲರೂ ಈ ಆತ್ಮಿಕ ಡ್ರಿಲ್ಲನ್ನು ಮಾಡಬೇಕಂತ ಐತೆ. ಆದರೆ ಈ ಡ್ರಿಲ್ಲನ್ನು ಮಾಡಬೇಕು ಅನ್ಕೊಂಡ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಡ್ರಿಲ್ ಅಂದರೆ ಎಕ್ಸಸೈಸ್. ಕಾರಣ ಕ್ಯಾ ಹೋಗ? ಅವಾಗ್ಲಿ ಕೇಳಿದ್ರಲ್ಲ ಅನ್ನೋದು ಇಲ್ಲಿಗೆ ಅದಕ್ಕೆ ಬಂದೆ ಅಂತ. ಯಾವುದಕ್ಕೆ ಹೇಳಿ? ಅವಾಗ್ಲಿ ಕೇಳಿದ್ರಲ್ಲ ಪರಮಾತ್ಮ ದೇಹ ಅಭಿಮಾನದ ದುರ್ಗಂಧವನ್ನು ತೊಲಗಿಸುವಂತಹ ಒಂದು ಸಾಧನವನ್ನು ನೀವು ಮಾಡಿದ್ದೀರಾ ಅಂತ. ಇಲ್ಲಿ ಬರುತ್ತೆ ಉತ್ತರ. ಅದಕ್ಕೆ ಕಾರಣ ಏನು? ನಿಮಗೆ ಗೊತ್ತೈತಿ ದೇಹಾಭಿಮಾನದಲ್ಲಿ ಇರಬಾರ್ದು, ನಾನು ಆ ಸ್ಥಿತಿ ತಲುಪಬೇಕು ಅಂತ, ಆದರೆ ಆಗ್ತಾ ಇಲ್ಲ. जैसे आजकल स्थूल ड्रिल करने के लिए हल्कापन चाहिए, मोटापन नहीं चाहिए, मोटापन भी बोझ होता है, वैसे रूहानी ड्रिल में भी भिन्न भिन्न प्रकार
के बोझ वाले अर्थात मोटा बुद्धि ऐसे प्रकार के थे. ಈಗ ಪರಮಾತ್ಮ ಹೇಳ್ತಿದ್ದಾರೆ, ಹೊರಗಡೆ ಸ್ಥೂಲವಾಗಿ ಎಕ್ಸಸೈಸ್ ಮಾಡ್ಬೇಕಂದ್ರೂ ಕೂಡ ಎಲ್ಲ ಆಸನಗಳಿರುತ್ತಲ್ಲ, ಎಲ್ಲ ಆಸನಗಳು ಎಲ್ಲರೂ ಮಾಡೋಕ್ಕಾಗಲ್ಲ. ತೆಳ್ಳಗಿರುವಂಥವ್ರು, ಸ್ವಲ್ಪ ಹಗುರ ಇರುವಂಥವ್ರು ಆಸನಗಳನ್ನು ಮಾಡಲಿಕ್ಕೆ ಎಲ್ಲ ಆಸನಗಳು ಮಾಡಕ್ಕೆ ಬರುತ್ತೆ. ದಪ್ಪ ಇದ್ರೆ ಎಲ್ಲ ಆಸನಗಳು ಮಾಡಲಿಕ್ಕೆ ಹೇಗೆ ಬರುವುದಿಲ್ಲವೋ ಅದೇ ತರಹ ಇಲ್ಲಿ ಆತ್ಮಿಕ ಡ್ರಿಲ್ ಮಾಡೋಕ್ಕೂ ಕೂಡ, ಈ ಆತ್ಮಿಕ ಡ್ರಿಲ್ ಮಾಡೋಕ್ಕೂ ಕೂಡ ಭಿನ್ನ ಭಿನ್ನ ಪ್ರಕಾರದ ಹೊರೆ, ಮಂದ ಬುದ್ಧಿ ಅಂದ್ರೆ ಮೋಟಾ ಬುದ್ಧಿ ಅಂದ್ರೆ ಹೊತ್ಕೊಂಡು ದಪ್ಪ ದಪ್ಪ ಬುದ್ಧಿ ಅಂದ್ರೆ ಏನೋ ಅದ್ರಲ್ಲಿ ತುಂಬಿಸಿದೀರಾ ಅಂಥವರು ಬಹಳ ಪ್ರಕಾರದವ್ರು ಇದ್ದಾರೆ ಅಂತ, ಅದರಲ್ಲೂ ಬಹಳ ಪ್ರಕಾರದವ್ರು ಇದ್ದಾರೆ ಅಂತ. जैसे मोटे शरीर की भी वैरायटी होती है, वैसे आत्माओं के भारीपन के पोज भी वैरायटी. ಹೇಗೆ ದಪ್ಪ ಇರೋರಲ್ಲೂ ಬೇರೆ ಬೇರೆ, ನೀವೊಂಥರ ಅನ್ನೋರೊಂಥರ, ನಾನೊಂಥರ ಅನ್ನೋರೊಂಥರ, ಒಬ್ರೊಬ್ರು ಒಂದೊಂದು ಸೈಜಲ್ಲಿ ಇದೀವಲ್ವಾ, ಒಂದೊಂದು ಪೋಸಲ್ಲಿ ಇದೀವಲ್ವಾ, ಅದೇ ತರಹ ಆತ್ಮಿಕ ಸ್ಥಿತಿಯಲ್ಲೂ ಮನಸ್ಸಲ್ಲಿ ತುಂಬಿಸಿಕೊಳ್ಳುವಂಥವ್ರು ಭಿನ್ನ ಭಿನ್ನ ಪ್ರಕಾರದಲ್ಲಿ ಇದೀರಾ ಅಂತ ಹೇಳ್ತಾ ಇದ್ದಾರೆ. अगर अलौकिक कैमरा से फोटो निकाले व शीश महल में वैरायटी पोज देखे तो बड़ी हंसी आएगी. ಪರಮಾತ್ಮ ಹೇಳ್ತಿದ್ದಾರೆ, ಇದನ್ನ ಅಲೌಕಿಕ ಕೆಮರಾದಲ್ಲಿ ಏನಾದ್ರೂ ಫೋಟೋ ತೆಗೆದ್ರೆ ನಿಮ್ಮ ಮನಸ್ಸಲ್ಲಿ ಎಷ್ಟೆಷ್ಟು ತುಂಬಿಕೊಂಡಿದ್ದೀರಾ ಅಂತ ಅದು ನೋಡಿದ್ರೆ ಬಹಳ ನಗು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಖೂಬ್ ಹಸಿ ನಿಖಲೇಗಿ ಅಂತ, ತುಂಬಾ ನಗು ಬರುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಆ ಥರ ಕೆಮರಾ ಆದ್ರೂ ತೆಗೀರಿ, ಅಥವಾ ನಿಮ್ಮ ಎದುರುಗಡೆ ಕನ್ನಡಿ ಆದ್ರೂ ಇಟ್ರೆ ಅದು ವೆರೈಟಿ ಪೋಸ್ಗಳೈತೆ ಅಂತ ಹೇಳ್ತಾ ಇದ್ದಾರೆ. जैसे आपकी दुनिया में वैरायटी पोज की खूब हंसी का खेल दिखाते हैं ना, वैसे यहाँ भी खूब हंसी है. ಹೇಗೆ ಇವಾಗ ನಗಿಸ್ಲಿಕ್ಕೆ ವೆರೈಟಿ ಪೋಸ್ಗಳಿಟ್ಟು ಫೋಟೋ ತೆಗಿತೀರಲ್ಲ ನಿಮ್ಮ ಪ್ರಪಂಚದಲ್ಲಿ, ಆ ಥರ ಈ ಥರ ನಾನು ಏನಾದರೂ ಫೋಟೋಗಳು ತೆಗೆದುಬಿಟ್ರೆ ನಿಮಗೆ ತುಂಬಾನೇ ನಗು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇಖೆಂಗೆ ಹಸಿ ಕಾ ಖೇಲ್, ಬಾಬಾ ಕೇಳ್ತಾ ಇದ್ದಾರೆ, ನೋಡ್ತೀರಾ ಆ ಆಟ ಏನು ಅಂತ, ನಗುವಿನ ಆಟ ಏನು ಅಂತ ಕೇಳ್ತಾ ಇದ್ದಾರೆ. बहुत ऐसे भी मोटे हैं जो मोटेपन के कारण अपने को मोड़ना चाहते तो भी मोड़ नहीं सकते हैं, ऊपर जाने के बदले बार बार नीचे आ जाते. ತುಂಬ ದಪ್ಪ ಇದ್ರ ಅನ್ಕೊಳ್ಳಿ, ಅವರು ಹಿಂಗೆ ತೊಳ್ಬೇಕು, ಹಿಂಗೆ ಮಾಡ್ಬೇಕಂದ್ರೂ ಕೂಡ ಕಷ್ಟ, ಬಗ್ಬೇಕಂದ್ರೂ ಕಷ್ಟ. ಅದೇ ತರಹ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲೂ ಎಷ್ಟು ದಪ್ಪ ಕೆಲವರು ಆಗಿದ್ದಾರೆ ಅಂತಂದ್ರೆ ತಮ್ಮನ್ನ ಮಲಿಸ್ಕೋಬೇಕಂತ ಅಂದ್ರು, ಅಂದ್ರೆ ತಮ್ಮನ್ನ ಚೇಂಜ್ ಮಾಡ್ಕೋಬೇಕಂತ ಅನ್ಕೊಂಡ್ರು ಸಹ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಮೇಲೆ ಹೋಗ್ಬೇಕು, ಇವಾಗ ಮೆಟ್ಲು ಹತ್ಬೇಕಂದ್ರೆ ಸಣ್ಣ ಇದ್ರೆ ಹತ್ತಕ್ಕಾಗ, ತುಂಬಾ ದಪ್ಪ ಇದ್ರೆ ಆಗಕ್ಕಲ್ಲ. ಅದೇ ತರ ಇದನ್ನ ಬಿಡಿಸ್ಕೊಂಡು ಮೇಲೆ ಹೋಗ್ಬೇಕಂತ ಅನ್ಕೊಂಡ್ರು ಸಹ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಏಕೆಂದ್ರೆ ಇಲ್ಲಿ ತುಂಬಿಸ್ಕೊಂಡಿದ್ದೀವಿ, ಇಲ್ಲಿ ದಪ್ಪ ಆಗಿದ್ದೀವಿ. बीज रूप स्टेज को अनुभव करने के बदले विस्तार रूपी वृक्ष में अर्थात अनेक संकल्पों के वृक्ष के उलझन में उलझ जाते. ಏನಾಗ್ತಾ ಇದೆ ಅಂತಂದ್ರೆ, ನಾವು ಬೀಜ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಎಲ್ಲಿದೆ ಬೀಜ? ಎರಡು ಕಣ್ಣುಗಳ ಮಧ್ಯ, ಭ್ರುಕುಟಿಯ ಮಧ್ಯದಲ್ಲಿ ಬೀಜ ಇದೆ. ಈ ಬೀಜ ಸ್ವರೂಪದಲ್ಲಿ ನಾವು ಸ್ಥಿತ ಆಗಬೇಕಾಗಿದೆ. ಆದರೆ ಈ ಬೀಜ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಬದಲಿಗೆ ವೃಕ್ಷ ಎನ್ನುವಂಥ ವಿಸ್ತಾರ ಅಂದ್ರೆ ಸಂಕಲ್ಪಗಳ ಗೊಂದಲದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಕುಳಿತಾಗ ಈ ಸ್ಥಿತಿಯಲ್ಲಿ ನಾವಿರುವಂಥ ಬದಲು ವಿಚಾರದೊಳಗೆ ಇನ್ನೊಂದು ವಿಚಾರ, ಈ ತರ ವೃಕ್ಷದ ವಿಸ್ತಾರಕ್ಕೆ ನಾವು ಹೋಗ್ತಾ ಇದ್ದೀವಿ. ಏನೇನೋ ವಿಚಾರಗಳು ಇಲ್ಲಿಗೆ ಬಂದು ಕೂತಿದ ತಕ್ಷಣ ಒಂದೇ ಸಲ ಆತ್ಮಿಕ ಸ್ಥಿತಿಗೆ ಬರಲ್ಲ. ಏನೇನೋ ವಿಚಾರ ಮನಸ್ಸಿಗೆ, ಮತ್ತು ಅದ್ರ ಜೊತೆಗೆ ಇನ್ನೊಂದು. ಅದಕ್ಕೆ ಪರಮಾತ್ಮ ಹೇಳ್ತಿದ್ದಾರೆ, ಈ ವೃಕ್ಷದ ವಿಸ್ತಾರ, ಇದಕ್ಕೆ ವೃಕ್ಷ ಅಂತ ಯಾಕೆ ಹೋಲಿಸ್ತಾ ಇದ್ದಾರೆ ಅಂದ್ರೆ, ಒಂದು ಕೊಮ್ಮೆಗೆ
ಮತ್ತೆ ಸಬ್ ಬ್ರಾಂಚಸ್ ಇರುತ್ತಲ್ಲ, ಅದಕ್ಕೆ ಸಬ್ ಬ್ರಾಂಚಸ್ ಇರುತ್ತಲ್ಲ, ಆ ಥರ ಒಂದು ಸಂಕಲ್ಪಕ್ಕೆ ಅನೇಕ 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 ಸಂಕಲ್ಪಗಳು ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬೀಜ ವೃಕ್ಷ ಅಂತ ಹೋಲಿಸ್ತಾರೆ. ಉದಾಹರಣೆಗಳು ಹೆಂಗೆ ಹೋಲಿಸ್ತಾರೆ ಅಂದರೆ ತುಂಬ ಅರ್ಥಪೂರ್ಣ ಇರುತ್ತೆ. यह मोटी बुद्धि वालों के पोज सुना रहे हैं. ಈಗ ಅದಕ್ಕೆ ಏನು ಹೇಳ್ಬೋದು, ದಪ್ಪ ಬುದ್ಧಿ ಅಂತ ಹೇಳ್ಬೇಕಾ ಹೆಂಗೆ ಹೇಳಿ? ಮಂದ ಬುದ್ಧಿ ಅಂದ್ರೆ ಅದು ಬೇರೆ, ಭಾರವಾದ ಬುದ್ಧಿ ತೂಕ ಜಾಸ್ತಿ ಐತಲ್ಲ. ಭಾರವಾಗಿರುವಂತ ಬುದ್ಧಿಯವ್ರ ಬಗ್ಗೆ ತಿಳಿಸ್ತಿದ್ನಲ್ವ, ಅವ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ ಪರಮಾತ್ಮ. रूह रिहान करने बैठते हैं, लेकिन रूह रिहान के बदले स्वयं की व अन्य आत्माओं की शिकायतें की पूरी फाइल खोल कर बैठते हैं. ಈಗ ಮಂದ ಬುದ್ಧಿಯವರು ಅಂದ್ರೆ ಭಾರವಾಗಿರುವಂತ ಬುದ್ಧಿಯವರ ಲಕ್ಷಣಗಳು ಹೇಳ್ತಿದ್ದಾರೆ. ಹೆಂಗೆ ಇವರು ಭಾರವಾಗಿರ್ತಾರೆ, ಭಾರ ಆಗ್ತಿದ್ದಾರೆ ಅಂದ್ರೆ, ನೀವು ಬರ್ತೀರಾ ಬಾಬಾವರ ಎದುರುಗಡೆ ಕೂತ್ಕೋತೀರಾ, ಅವಾಗ ಏನು ಮಾಡ್ತಾರಂತೆ, ಅವ್ರು ಏನಾಗಬೇಕು, ಎಲ್ಲ ಕ್ಲೋಸ್ ಮಾಡಿ ಇದು ಓಪನ್ ಮಾಡಬೇಕಲ್ಲ, ಅವ್ರೇನು ಮಾಡ್ತಾರೆ, ಎಲ್ಲ ಫೈಲ್ಸ್ ಓಪನ್ ಮಾಡ್ತಾರಂತೆ, ಅವ್ರ ಹತ್ರ ಇಟ್ಕೊಂಡಿರ್ತಾರಂತೆ. ಏನೇನು ಫೈಲ್ಸು ಅಂದರೆ, ಬಾಬಾ ಹೇಳ್ತಿದ್ದಾರೆ, ಎಲ್ಲ ಆತ್ಮರ ಬಗ್ಗೆ, ಎಲ್ಲ ಆತ್ಮರ ಕಂಪ್ಲೇಂಟ್ಸ್, ನನಗೆ ಹಿಂಗಾಯಿತು, ನನಗೆ ಹಿಂಗಾಯಿತು, ಹಿಂಗಾಗಬಾರ್ದಾಗಿತ್ತು, ಹಂಗಾಗಬಾರ್ದಾಗಿತ್ತು ಅಂತ ನಿಮ್ಮ ಕಂಪ್ಲೇಂಟ್ ಜೊತೆಗೆ ಅವ್ರು ಯಾಕೆ ಹಿಂಗಿದ್ದಾರೆ, ಇವ್ರು ಯಾಕೆ ಹಿಂಗಿದ್ದಾರೆ, ಎಲ್ಲ ಕಂಪ್ಲೇಂಟ್ಸಿನ ಫೈಲ್ ನನ್ನ ಮುಂದೆ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಪರಮಾತ್ಮ. बैठते हैं चढ़ती कला की अनुभव करने के लिए, लेकिन बाप दादा को बहानेबाजी की कलाएं बहुत दिखाते हैं. ಇಲ್ಲಿ ಬಂದು ಕುತ್ಕೊಂಡಿರೋದು ಯಾಕೆ, ನೀವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೆ, ಹಾರುವ ಕಲೆಯಲ್ಲಿ ಹೋಗ್ಲಿಕ್ಕೆ. ಹಾರುವ ಕಲೆಯಲ್ಲಿ ಹೋಗುವ ಬದಲು ಏನು ಮಾಡ್ತಾ ಇದ್ದಾರೆ, ತಲೆಯಲ್ಲಿ ಹೊತ್ಕೊಂಡು ಬಂದಿರುವಂತಹ ಎಲ್ಲ ವಿಚಾರಗಳನ್ನು ಪರಮಾತ್ಮನ ಮುಂದೆ ಇಡ್ತಾ ಇದ್ದಾರೆ. ನೆಪಗಳ ಕಲೆಗಳು ಬಹಳನೇ ತೋರಿಸ್ತೀರ. ಅವರು ಚೆನ್ನಾಗಾಗಿದ್ರೆ ನಾನು ಚೆನ್ನಾಗಾಗ್ತಿದ್ದೆ, ಅವರು ಹೆಂಗಿದ್ದಾರೆ ಅದಕ್ಕೆ ನಾನು ಹೆಂಗಿದ್ದೀನಿ, ಅಥವಾ ಇನ್ನ ಮಾತುಗಳ ಬಗ್ಗೆ ನಾವು ಪರಮಾತ್ಮನ ಜೊತೆ ಮಾತಾಡೋದು ಅನೇಕ ವಿಚಾರಗಳಿರುತ್ತಲ್ಲ, ಇದನ್ನ ಮಾಡ್ತಾ ಇದ್ದಾರೆ. बाप दादा के आगे बोझ उतारने आते हैं, लेकिन बोझ उतारने के बजाय बाप की श्रीमत के प्रमाण न चलने के कारण अनेक प्रकार की अवज्ञाओं का बोझ अपने ऊपर चढ़ाते रहते हैं. ಈಗ ಪರಮಾತ್ಮನ ಮುಂದೆ ಕುಳಿತು ನಮ್ಮ ತಲೆಯಲ್ಲಿರುವಂಥ ಹೊರೆಯನ್ನು ನಾವು ಇಳಿಸ್ಕೊಳ್ಳೋಕ್ಕೆ ಬಂದಿರ್ತೀವಿ. ಇಲ್ಲಿ ಆ ತಲೆಯಲ್ಲಿರುವಂಥ ಹೊರೆಯನ್ನು ಇಳಿಸ್ಕೊಳ್ಳೋದಲ್ಲದೆ ನಾವು ಅವ್ರದ್ದು ಇವ್ರದ್ದು ಮಾಡಿ ಮಾತಾಡಿ ಇನ್ನೇನು ಮಾಡ್ತಾ ಇದ್ದೀವಿ, ಆ ಪಾಪದ ಹೊರೆಯನ್ನ ಹೊತ್ಕೊಳ್ತಾ ಇದ್ದೀವಿ. ಇಲ್ಲಿಗೆ ಬಂದು ಕುಳಿತಾಗ ತಂದೆಯ ಶ್ರೀಮತ ಏನೇ ಇದೆ, ನೀವು ಪರಮಾತ್ಮ ಅದಕ್ಕೆ ಯಾವಾಗಲೇ ಹೇಳ್ತಾರೆ, ಹೊರಗಡೆ ಚಪ್ಪಲಿ ಬಿಟ್ಟು ಬರ್ತಿರ್ತಾನೆ ಮನೆ ಒಳಗಡೆ ಬರುವಾಗ, ದೇವಸ್ಥಾನ ಒಳಗಡೆ ಬರುವಾಗ. ಅದೇ ತರಹ ನೀವು ಇಲ್ಲಿಗೆ ಬರಬೇಕು ಅಂದರೆ ನಿಮ್ಮ ಹಳೆಯ ವಿಚಾರಗಳು, ಹಳೆಯ ಏನೇ ಒಂದು ಶರೀರದ ಮಾತುಗಳಿದೆ ಎಲ್ಲ ಹೊರಗಡೆ ಬಿಟ್ಟು ಬನ್ನಿ. ಇವಾಗ ಭಕ್ತಿ ಮಾರ್ಗದಲ್ಲಿ ನಾವೇನು ಮಾಡ್ತೀವಿ, ಭಗವಂತನ ಹತ್ರ ಹೋದ ತಕ್ಷಣ ಭಗವಂತ ನನ್ನ ಮಗನಿಗೆ ಇದು ಮಾಡು, ಭಗವಂತ ನನಗಿದು ಕೊಡು, ಇದೇ ಹಳೆ ವಿಚಾರಗಳು. ಇದು ಆ ಥರ ಅಲ್ಲ, ಇದು ಭಕ್ತಿ ಅಲ್ಲ, ಇದು ಜ್ಞಾನ. ಇಲ್ಲಿಗೆ ಬಂದು ನೀವು ಅದೇ ಪ್ರಶ್ನೆ ಅದೇ ಉತ್ತರಗಳು ಮಾಡಲಿಕ್ಕೆ ಇಲ್ಲಿಗೆ ನೀವು ಬರಬೇಡಿ ಅಂತಾರೆ ಪರಮಾತ್ಮ. ಚಪ್ಪಲಿ ಬಿಟ್ಟು ಬಂದಂಗೆ ನಿಮ್ಮ ದೇಹವನ್ನು ಬಿಟ್ಟು ಬನ್ನಿ. ನೀವು ಆತ್ಮಕ್ಕೆ ಏನಾದರೂ ಬೇಕಾ? ಆತ್ಮಕ್ಕೆ ಬೇರೆ ಯಾವುದು ಬೇಕಿಲ್ಲ, ನಿಮ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿ ಅಷ್ಟೇ ಅಂತಾರೆ ಪರಮಾತ್ಮ. ಇದಕ್ಕೆ ಯಾವ ನಿಮಗೆ ಜಾಬ್ ಬೇಕಿಲ್ಲ, ದುಡ್ಡು ಬೇಕಿಲ್ಲ, ಮನೆ ಬೇಕಿಲ್ಲ, ಕಾರು ಬೇಕಿಲ್ಲ, ಏನೂ ಬೇಡ. ಆ ಅಪ್ಲಿಕೇಶನ್ಸ್ ಮಾತ್ರ ತರಬೇಡಿ ಅಂತಾರೆ ಪರಮಾತ್ಮ. ನಿಮ್ಮ ಸ್ವರೂಪದಲ್ಲಿ ಸ್ಥಿತರಾಗಿ ಅಷ್ಟೇ. ಉಳಿದ ಸಾಧನೆಗಳು ನಿಮಗೆ ಅವಶ್ಯಕತೆ ಇದ್ದಲ್ಲಿ ಅವಶ್ಯವಾಗಿ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇವಾಗ ನೀವು ರಾಜ ಎನ್ನುವಂಥ ಒಂದು ಸ್ಥಾನದಲ್ಲಿ ಕುತ್ಕೊಂಡಾಗ ದಾಸೆ ನಿಮಗೆ ಮಾಡೇ ಮಾಡ್ತಾರೆ. ನೀವು ಬೇಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತಾರೆ ಪರಮಾತ್ಮ. ನಿನಗೆ ಬೇಡ ನಾನು ಕೊಡಲ್ಲ ಅಂತಲ್ಲ, ಅವಶ್ಯಕತೆ ಇದ್ದಲ್ಲಿ ವಾತಾವರಣ ಅನುಕೂಲ ಆದಲ್ಲಿ ಸಿಕ್ಕೇ ಸಿಗತ್ತೆ. ಆದರೆ ಅದರಿಂದ ಹೋಗಬಾರ್ದು, ಮತ್ತೆ ಸಾಧನಗಳಿಂದ
ನಿನ್ನ ಸ್ವಸ್ವರೂಪದ ನಿಶ್ಚಿತನಾಗು ಅಂತಾರೆ ಪರಮಾತ್ಮ. ಅದೇ ಇಲ್ಲೂ ಹೇಳ್ತಾ ಇದ್ದಾರೆ, ಇಲ್ಲಿ ಪರಮಾತ್ಮನ ಆಜ್ಞೆ ಏನೋ, ಶ್ರೀಮತ ಏನಿದೆ, ಆ ದೇಹಾಭಿಮಾನವನ್ನು ಬಿಟ್ಟು ಬಾ ಅಂತ. ಆದರೆ ನೀನು ಇಲ್ಲಿ ಕುಳಿತು ಆ ದೇಹಾಭಿಮಾನದಲ್ಲಿ ಇದ್ದಲ್ಲಿ ಆ ಪರಮಾತ್ಮನ ಶ್ರೀಮತವನ್ನೇ ನೀನು ಅವಜ್ಞೆ ಮಾಡದಂಗೆ, ಆ ಹೊರೆ ಇನ್ನೂ ತಲೆ ಮೇಲೆ ಹೊತ್ಕೊಂಡಂಗೆ ಅಂತ ಹೇಳ್ತಾ ಇದ್ದಾರೆ. ऐसे अनेक प्रकार के बोझ वाले भारी आत्माओं के दृश्य देखे. ಈ ಥರ ಅನೇಕ ಆತ್ಮರ ಹೊರೆಯನ್ನು ಹೊತ್ಕೊಂಡಿರೋದೇ ನೋಡಿದ್ರಂತೆ ಪರಮಾತ್ಮ ಅಮೃತವೇಳೆಯಲ್ಲಿ ಬಂದಾಗ. ಎಲ್ಲರ ನೋಡಿದಾಗ ಈ ಹೊರೆನೇ ಹೊತ್ಕೊಂಡಿದ್ರಂತೆ ತುಂಬ ಜನ. ಯಾಕಂದರೆ ಭಕ್ತಿ ಮಾಡಿದ ಸಂಸ್ಕಾರ ಅಷ್ಟು ಬೇಗ ಹೋಗಲ್ಲ. ಇಲ್ಲಿ ಬಂದಾಗ ಅದೇ ಕಂಪ್ಲೇಂಟ್ಸು, ಅದೇ ಮಾತುಗಳು, ಅದೇ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಮೊದಲನೇ ಅವ್ರು ಯಾರೋ ಗೊತ್ತಾ, ಇಲ್ಲಿ ತನಕ ಕೇಳಿರುವಂಥವ್ರು ಸಮಯವನ್ನು ಕಲಿಬೇಕಂತ ಬಂದ್ರಲ್ಲ, ಅವರು ಸುಮ್ಮನೆ ಸಮಯವನ್ನು ಕಲಿಬೇಕಂತ ಬಂದು ಸುಮ್ಮನೆ ಕೂತ್ಕೊಂಡ ತಲೆಯಲ್ಲಿ ಏನೇನೋ ವಿಚಾರಗಳು ಬರುತ್ತಲ್ಲ, ಅವರಿಗೆಲ್ಲ ಈ ವಿಚಾರವನ್ನು ಹೇಳಿ. ಸಂಯಮ ನಿಭಾನೆ ವಾಲೆ ಆತ್ಮಾओं का दृश्य भी हंसी वाली होती है. ಸಮಯವನ್ನು ಕಲಿಬೇಕಂತ ಬಂದು ಕುತ್ಕೊಂಡು ಇಲ್ಲಿ ಏನು ಮಾಡಿದ್ರು, ವಾತಾವರಣ ಕೆಡಿಸಿದ್ರು. ಅದು ಇನ್ನೂ ತುಂಬ ಸೂಕ್ಷ್ಮವಾಗಿ ಪರಮಾತ್ಮ ಹೇಳ್ತಾರನ್ನೋರೆ ಇದ್ರ ಬಗ್ಗೆ. ಇನ್ನು ತುಂಬ ಜನ ಸುಮ್ಮನೆ ಸಮಯವನ್ನು ಕಲಿಬೇಕಂತ ಬಂದು ಕುತ್ಕೋತಾರೆ. ಇಲ್ಲಿ ಕುತ್ಕೊಂಡ್ಮೇಲೆ ಈ ಸಾಧನೆಯನ್ನು ಬಿಟ್ಟು ವಿಚಾರ ಬೇರೆ ಬೇರೆ ಮಾಡ್ತಾರಲ್ಲ, ಅದಕ್ಕೆ ಪರಮಾತ್ಮ ಹೇಳ್ತಾರೆ ಈ ವಾತಾವರಣ ಶುದ್ಧ ಇರುತ್ತೆ. ಇವಾಗ ಹಾಲಿನಲ್ಲಿ ಅಂಶ ಮಾತ್ರ ವಿಷ ಹಾಕಿದ್ರು ಸಾಕಲ್ಲ ಕೆಟ್ಟೋಗಕ್ಕೆ. ಅದೇ ತರಹ ನೀವು ಇಲ್ಲಿ ಕುತ್ಕೊಂಡು ನಿಮ್ಮ ಕೆಟ್ಟ ವಿಚಾರಗಳು ಮಾಡಿದ್ರೆ ಆ ಕೆಟ್ಟ ವಿಚಾರಗಳ ಪಾಪ ಹೊತ್ಕೊಂತೀರೋ ಅಂತಾರೆ. ಇನ್ನು ಇಲ್ಲಿಗೆ ಬಂದು ನೀವೇನು ಮಾಡಿದ್ರಿ, ಪುಣ್ಯ ಜಮಾ ಮಾಡ್ಕೋಬೇಕಂತ ಬಂದ್ರಿ. ಆದರೆ ನೀವು ಕೆಟ್ಟ ಯೋಚನೆಗಳನ್ನೇ ಮಾಡ್ಕೊಂತ ಇಲ್ಲಿ ಕುತ್ಕೊಂಡ್ರೆ ವಾತಾವರಣವನ್ನು ಕೆಡಿಸಿರುವಂಥ ಪಾಪವೂ ನಿಮ್ಮ ಮೇಲೆ ಬರುತ್ತೆ ಅಂತಾರೆ. ಅತಿ ಸೂಕ್ಷ್ಮ ಐತೆ ಜ್ಞಾನ. ಆ ಥರ ಈಗ ಸಮಯವನ್ನು ಕಲಿಬೇಕಂತ ಬಂದಿರುವಂಥವ್ರು ಈ ವೃಕ್ಷದ ವಿಸ್ತಾರದಲ್ಲಿ ಹೋಗ್ತಾ 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 ಹೊರೆಯನ್ನು ಇಳಿಸುವ ಬದಲು ಇನ್ನಷ್ಟು ಏನು ಮಾಡ್ತಾರೆ, ಹೊತ್ಕೊಂಡೇ ಹೊರಗಡೆ ಹೋಗ್ತಾರೆ. ಎರಡನೇ ಪ್ರಕಾರದವ್ರು ಯಾರು ಹೇಳಿದ್ವಿ, ಸಂಪ್ರದಾಯವನ್ನು ನಿಭಾಯಿಸುವಂಥವ್ರು. ಅವ್ರ ದೃಶ್ಯನೂ ತುಂಬ ನಗು ಬರೋದು ಇತ್ತಂತೆ. ವ ಕ್ಯಾ ಹೋತಾ ಹೇ ಮಾಲೂಮ್ ಹೇ, ಏನಾಗತ್ತೆ ಗೊತ್ತಿದೆಯಾ ನಿಮಗೆ ಅಂದರೆ ಮಾತಾಡ್ದಂಗೆ ಪರಮಾತ್ಮ ಹೇಳ್ತಾರೆ ಸಂಭಾಷಣೆಗಳು. बाप के आगे गुणगान करने के बजाय, बाप द्वारा सर्व शक्तियों की प्राप्ति करने के बजाय निंदा के नशे की प्राप्ति ज्यादा आकर्षण होती है. सेमी नशा भी होती है, समय की समाप्त का इंतजार होता है. बाप के लगन के बजाय सेमी निद्रा के नशे की लगन ज्यादा होती है. इन सभी का कारण ನೋಡಿ ಬಾಬಾ ಹೇಳ್ತದ, ಇಲ್ಲಿಗೆ ಬಂದು ಆ ಸಮಯದಲ್ಲಿ ತಂದೆಯ ಗುಣಗಳು ಹೇಗಿದೆಯೋ ಆ ಗುಣಸ್ವರೂಪ ನಾನು ಅಂತ ಅನುಭವ ಮಾಡಬೇಕು. ಸರ್ವ ಶಕ್ತಿಗಳು ತಂದೆಯಿಂದ ನಾನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ನಮಗೆ ಇರಬೇಕಾಗಿರುವಂಥ ಬದಲಾಗಿ ಆ ಸಮಯದಲ್ಲಿ ಏನಂತೆ ನಿದ್ರೆಯ ನಶೆಯಲ್ಲಿ ಹೋಗ್ಬಿಡ್ತಾರಂತೆ. ಅಂದರೆ ಅಮೃತ ವೇಳೆ ಅಲ್ವಾ ವಿಶೇಷವಾಗಿ, ಅದಕ್ಕೋಸ್ಕರ ಏನಾಗುತ್ತೆ, ನಿದ್ರೆಯ ನಶೆಯಲ್ಲಿ ಹೋಗ್ಬಿಡ್ತಾರೆ. ಸಮಯದ ಸಮಾಪ್ತಿಗೋಸ್ಕರ ಕಾಯ್ತಾ ಇರ್ತಾರೆ. ಅಂದರೆ ಸಮಯ ಯಾವಾಗ ಆಗೋಗುತ್ತಾ, ಮತ್ತು ನಾನು ಯಾವಾಗ ಮಲ್ಕೊಂಡ್ಬಿಡ್ತೀನಾ ಅಲ್ವಾ, ಆ ಥರ ಕೆಲವರು ಏನು ಮಾಡ್ತಾ ಇರ್ತಾರೆ, ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರಂತೆ. ತಂದೆಯ ನೆನಪಿನ ಲಗ್ನದಲ್ಲಿ ಮಗ್ನರಾಗುವಂಥ ಬದಲು ನಿದ್ರೆಯ ನಶೆಯ ಲಗ್ನದಲ್ಲೇ ಮಗ್ನರಾಗ್ಬಿಡ್ತಾರೆ. ಯಾವ ನಶೆಯಲ್ಲಿರಬೇಕು ನಾವು, ತಂದೆಯ ನೆನಪಿನ ಆನಂದದಲ್ಲಿರಬೇಕು. ಆದರೆ ಇವರು ಏನು ಮಾಡಿಬಿಡ್ತಾರೆ, ನಿದ್ರೆಯ ಲಗ್ನದಲ್ಲಿ ಹೋಗ್ಬಿಡ್ತಾರೆ. ಆತ್ಮ ಇಸ್ಕ ಕಾರಣ ಕ್ಯಾ ಹೈ, ಇದಕ್ಕೆ ಕಾರಣ ಏನು ಗೊತ್ತಾ ಅಂತ ಕೇಳ್ತಿದ್ದಾರೆ ಬಾಬಾ. ಆತ್ಮ ಕಾ ಬಾರಿಪನ್ ಅರ್ಥಾತ್ ಮೋಟಾಪನ್. ಈಗ ನಿದ್ರೆ ಬರ್ತಿರೋದಕ್ಕೆ ಕಾರಣ ಏನು ಅಂತಂದ್ರೆ ಆತ್ಮದ ಭಾರೀಪನ, ಹೊರೆ, ವಜೆ ಜಾಸ್ತಿ ಆಗಿದೆಯಂತೆ. आजकल जैसे डॉक्टर्स मोटापन को कम कराते हैं, वजन कम कराते हैं, हल्का बनाते हैं, वैसे ब्राह्मणों की भी आत्मा के ऊपर जो वजन अथवा बोझा है, मोटी बुद्धि है, उस बोझ को हटाकर महीन बुद्धि बनाओ.
ಇವಾಗ ಡಾಕ್ಟರ್ಸ್ ಕೂಡ ಏನೇ ಹೇಳ್ತಾರೆ, ದಪ್ಪ ಇರುವಂಥವ್ರು ತುಂಬ ಲೇಜಿ, ಸೋಮರಾಗಿ ನಿದ್ದೆ ಬರೋ ಥರ ಇರ್ತಾರಲ್ಲ, ಅದೇ ಥರ ಬಾಬಾ ಹೇಳ್ತಾರೆ ಇಲ್ಲೂ ಕೂಡ ನಿಮಗೆ ನಿದ್ದೆ ಬರ್ತಿಲ್ಲ, ಅರ್ಥ ಏನು ವಿಚಾರಗಳು ತುಂಬಿಕೊಂಡಿದೆ. ಮತ್ತು ಹಂಗಂತೇಳಿ ಬರಲ್ವ ಅಂದರೆ ಅವಶ್ಯವಾಗಿ ಪ್ರತಿಯೊಬ್ಬರಿಗೂ ಬರುತ್ತೆ. ಯಾರೂ ಕೂತಿದ ತಕ್ಷಣ ಸ್ಥಿತಿವಂತರು ಯಾರೂ ಆಗೋದಿಲ್ಲ. ಎಲ್ಲರೂ ಈ ಸ್ಥಿತಿಯನ್ನು ದಾಟಿ ಹೋಗ್ಬೇಕಾದ್ರೆ ಪರಮಾತ್ಮ ನೀವು ದಾಟಿ ಬನ್ನಿ ಅಂತ ಹೇಳಲ್ಲ. ನೀವು ಹಿಂಗೆ ಆಗ್ಬೇಕಂದ್ರೆ ನಾವು ಈ ಮಟ್ಟಿಗಿದ್ದೀವಿ, ಪರವಾಗಿಲ್ಲ ಮಗು ನೀನು ದಾಟಿ ಬಾ ಅಂದರೆ ಬರಲ್ಲ ಅಂತ ಹೇಳ್ಬಿಟ್ಟು ಪರಮಾತ್ಮ ಆ ರೀತಿ ಆಸ್ಪದನೇ ಕೊಡಲ್ಲ. ನೀವು ಆಗಲೇಬೇಕು ಇರಲೇಬೇಕಂತಲೇ ಹೇಳುತ್ತಾರೆ. ಆದರೆ ನಾವು ಆ ರೀತಿ ಆಗುವಲ್ಲಿ ಇದೆಲ್ಲ ಹಂತಗಳು ದಾಟ್ಕೊಂತ ಹೋದ್ರೇನೆ ನಾವು ಒಂದೇ ಸಲ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ. ಆದರೆ ಅದಕ್ಕೆ ಕಾರಣ ಪರಮಾತ್ಮ ತಿಳಿಸ್ತಾರೆ. ಯಾಕೆ ಅಂದ್ರೆ ಆ ಕಾರಣವನ್ನು ಬಿಟ್ಟು ಬರಲಿ ಅಂತ. ಅದಕ್ಕೆ ಕಾರಣ ಏನು ತಿಳಿಸ್ತಾ ಇದ್ದಾರೆ ಪರಮಾತ್ಮ ಅಂದರೆ ವಿಚಾರಗಳ ಹೊರೆ. ನೀವು ಬ್ರಾಹ್ಮಣ ಆತ್ಮರು ಆಗದ ಮೇಲೆ ನಿಮ್ಮ ಒಳಗಡೆ ಏನು ಬುದ್ಧಿ ಒಳಗಡೆ ವಿಚಾರಗಳಿದೆಯೋ ಆ ವಿಚಾರಗಳನ್ನು ತೊಲಗಿಸಿ ಸೂಕ್ಷ್ಮ ಬುದ್ಧಿಯವರಾಗಿ ಅಂತ ಹೇಳ್ತಿದ್ದಾರೆ ಪರಮಾತ್ಮ. ಹೊರಗಡೆ ಈಗ ಡಾಕ್ಟರ್ಸ್ ಹತ್ರ ದಪ್ಪ ಇರುವಂಥವ್ರು ಹೋದ್ರೆ ಏನು ಮಾಡ್ತಾರೆ, ಫಸ್ಟ್ ಡಾಕ್ಟರ್ಸ್ ಅವರನ್ನು ಸಣ್ಣಕ್ಕೆ ಮಾಡಲಿಕ್ಕೇ ಪರಿಶ್ರಮ ಮಾಡ್ತಾರೆ. ಅದೇ ಥರ ನೀವು ಕೂಡ ವಿಚಾರಗಳನ್ನು ಆದಷ್ಟು ಏನು ಮಾಡಿ ಇಲ್ಲಿಗೆ ಬಂದಾಗ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವರ್ತಮಾನ ಸಮಯ ಈ ವಿಶೇಷ ಪರಿವರ್ತನೆ ಚಾಯಿ. ಈಗ ವರ್ತಮಾನ ಸಮಯದಲ್ಲಿ ಇದೇ ವಿಶೇಷ ಪರಿವರ್ತನೆ ಬೇಕು ಅಂತ ಹೇಳ್ತಾರೆ. ಸಂಕಲ್ಪಗಳನ್ನು ಆದಷ್ಟು ಏನು ಮಾಡಬೇಕು, ಕಡಿಮೆ ಮಾಡಬೇಕು. ಮೊದಲಿಗಿಂತ ಈಗ ಸಂಕಲ್ಪಗಳ ತೀವ್ರಗತೆ ತುಂಬ ಜಾಸ್ತಿ ಆಗೋಗಿದೆ. ಚಿಕ್ಕ ಮಗು ಕೇಳಿದ್ರು ನಾನು ಟೆನ್ಷನ್ ಇದ್ದೀನಿ, ನಾನು ಮಾತಾಡಿಸ್ಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೂ ಒತ್ತಡ, ಅವರಿಗೂ ಅಷ್ಟೊಂದು ವಿಚಾರಗಳ ಅತಿ ವಿಚಾರ. ಒತ್ತಡ ಅಂದರೆ ಏನು, ಅತಿ ವಿಚಾರದ ಮೇಲೆ ವಿಚಾರ ಮಾಡೋದೇ ಒತ್ತಡ. ಅದಕ್ಕೆ ನೋಡಿ ನಮ್ಮ ಈ ಬ್ರಹ್ಮಕುಮಾರಿಸಲ್ಲಿ ಇವರು ನಾನು ನಿಮ್ಗೆ ಹೇಳಿದ್ದೀನಿ, ಇವರು ಜಾನಕಿ ದಾದಿ ಅಂತ ಇಲ್ಲಿದ್ದಾರೆ. ಅವರು ಜಾನಕಿ ದಾದಿ ಅಂತ ಬ್ರಹ್ಮಕುಮಾರ್ಸ್ಗೆ ಹೆಡ್ ಆಗಿದ್ರು. ಇವರು ಜಾನಕಿ ದಾದಿ ಅಂತ ಇವರು ಸಂಕಲ್ಪಗಳು ಯೋಗದಲ್ಲಿ ಕುಳಿತು ಅತಿ ಈ ಒಂದು ವರ್ಲ್ಡಲ್ಲೇ ಈ ಒಂದು ಜಗತ್ತಿನಲ್ಲಿ ಅತಿ ಕಡಿಮೆ ಸಂಕಲ್ಪವನ್ನು ಮಾಡಿರುವಂಥ ಮಹಿಳೆ ಅಂತ ಅವ್ರಿಗೆ ಅವಾರ್ಡ್ ಸಿಕ್ಕಿದೆ. ಅದಕ್ಕೆ ವರ್ಲ್ಡ್ ಸ್ಟೇಬಲ್ ಮೈಂಡೆಡ್ ಇನ್ ದ ವರ್ಲ್ಡ್ ಅಂತ, ವುಮೆನ್ ಇನ್ ದ ವರ್ಲ್ಡ್ ಅಂತ, ಪ್ರಪಂಚದಲ್ಲಿಯೇ ಸ್ಥಿರ ಮನಸ್ಸಿನ ಮಹಿಳೆ ಅಂತ ಅವ್ರಿಗೆ ಅವಾರ್ಡ್ ಸಿಕ್ಕಿದೆ. ಹೆಂಗೆ ಅಂತಂದರೆ ಮಿಷನ್ಸ್ ಸಹಿತವಾಗಿ ಅವರ ಸಂಕಲ್ಪಗಳನ್ನು ಅವ್ರು ಚೆಕ್ ಮಾಡಿದ್ರು. ಅದಕ್ಕೆ ಅವ್ರಿಗೆ ಕೇಳಿದ್ರಿ ಏನು ಪರಿಶ್ರಮ ಮಾಡಿದ್ರಿ, ಏನು ಅಂದರೆ ಏನೂ ಇಲ್ಲ, ನಾನು ಬಾಬಾ ನೆನಪಿನಲ್ಲೇ ಮಗ್ನ ಆಗಿದ್ದೆ ಅಷ್ಟೇ ಅಂತಂದ್ರು ಅವ್ರು. ಅದಕ್ಕೆ ಮಾಡಿರುವಂಥ ಸಾಧನೆ ಅಷ್ಟೇ, ನಾನೇನೂ ಮಾಡಿಲ್ಲ ಅಂದ್ರೆ. ಅದಕ್ಕೆ ಕಾಂಪಿಟೇಷನ್ ಬಂದಿರೋ ಎಲ್ಲರೂ ಹೆಂಗಿದ್ರು ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಎಲ್ಲ ಹೇಳ್ಬಿಡ್ತಿದ್ರಂತೆ. ಅಂಥ ಪ್ರವೀಣರೆಲ್ಲ ಬಂದಿದ್ರಂತೆ. ಹಿಪ್ನೋಟೈಸ್ ಮಾಡುವಂಥವ್ರು, ಬೇರೆ ಬೇರೆ ಎಲ್ಲ ಥರದಲ್ಲೂ ಇರುವಂಥವ್ರು ಬಂದ್ರಂತೆ. ಆದರೆ ಇವ್ರು ಏನೂ ಮಾಡಿಲ್ಲ, ಯಾವುದೂ ಬೇರೆ ಏನೂ ಇಲ್ಲ, ಸುಮ್ಮನೆ ಸಾಧಾರಣವಾಗಿ ಕೂತ್ಕೊಂಡ್ರು, ತಂದೆ ನೆನಪಿನಲ್ಲಿ ಕೂತ್ಕೊಂಡ್ರು. ಅಂದರೆ ಆ ಒಬ್ಬ ತಂದೆ ನೆನಪಿನಲ್ಲಿ, ಪರಮಾತ್ಮ ನೆನಪಿನಲ್ಲಿ ಮನಸ್ಸನ್ನು ಎಷ್ಟು ಸ್ಥಿರ ಮಾಡಬಹುದು ಅಂತ ಅವರು ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸಿದ್ರು. ಅಂದರೆ ಮಮ್ಮ ದಾದಿಯರು ಬ್ರಹ್ಮ ಬಾಬಾ ನಾವು ಇವ್ರಿಗೆ ತೋರಿಸ್ತಾ ಇಲ್ಲ, ಇವರು ಬ್ರಹ್ಮ ಬಾಬಾ ಇವರೆಲ್ಲ ಮಾಡಿರ್ಬೋದು, ಆದರೆ ಪ್ರಾಕ್ಟಿಕಲ್ಲಾಗಿ ನಾವು ಅವ್ರದ್ದು ರಿಸರ್ಚ್ ಮಾಡಿರಲಿಲ್ಲ ಆ ಟೈಮಲ್ಲಿ. ಅದೇ ಅವ್ರದ್ದು ಪ್ರಾಕ್ಟಿಕಲ್ ರೀಸೆಂಟಾಗಿ ರಿಸರ್ಚ್ ಮಾಡಿ ಅವ್ರದ್ದು ಕೊಟ್ಟಿದ್ದಾರೆ ನೋಡಿ. ಅಂದರೆ ನಮ್ಮ ಮನಸ್ಸನ್ನು ಎಷ್ಟು ಏಕಾಗ್ರ ಮಾಡ್ಬೋದು ಅಂತ ನಾವು ಕೆಲವು ಸಲ ಅನ್ಕೊಂಡ್ಬಿಡ್ತೀವಿ. ಎಷ್ಟು ಬೇಕಾದ್ರೂ ಸಂಕಲ್ಪ ಮೆಷಿನ್ ಐತಿ, ಈಗ ಅದನ್ನು ಟೆಸ್ಟ್ ಮಾಡ್ತಾರೆ ಸಂಕಲ್ಪಗಳ ರೀಡಿಂಗ್ಸು. ಅದಕ್ಕೆ ಪರಮಾತ್ಮ ಹೇಳ್ತಾರೆ ಫಸ್ಟ್ ಏನು ಮಾಡಿ, ಸಂಕಲ್ಪಗಳನ್ನು ಸೂಕ್ಷ್ಮ ಮಾಡ್ಕೊಳ್ಳಿ, ಕಡಿಮೆ ಮಾಡಿ. ವರ್ತಮಾನ ಸಮಯ ಯಹಿ ವಿಶೇಷ ಪರಿವರ್ತನೆ ಚಾಹಿಯೆ, ತಭಿ ಇಂದ್ರಪ್ರಸ್ಥ ಕಿ ಪರಿಯಾ ಬನೆಂಗೆ. ನೀವೆಷ್ಟು ಸಾಧ್ಯವಾದರೆ ಅಷ್ಟು ಸಂಕಲ್ಪಗಳನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈ ಪರಿವರ್ತನೆ ಈಗ ಬೇಕಾಗಿದೆ. ಹಾಗೆ ನೀವು ಪರಿವರ್ತನೆ ಆದ್ರೇ ಇಂದ್ರಪ್ರಸ್ಥದ ಪರಿಗಳಾಗಲಿಕ್ಕೆ ಸಾಧ್ಯ. मोटापन को मिटाने के लिए श्रेष्ठ साधन कौन सा है? ಈಗ ದಪ್ಪ ಇರುವಂಥವ್ರು ತೆಲ್ಲಿಗಾಗಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಪರಮಾತ್ಮ. ಏನು ಮಾಡಬೇಕು? ಖಾನ್ ಪಾನ್ ಕಾ ಪರ್ಹೇಸ್ और ಎಕ್ಸಸೈಸ್. ಒಂದು ಆಹಾರ ಪಾನೀಯಗಳ ಪಥ್ಯ, ಎರಡನೇದು ಎಕ್ಸಸೈಸ್ ಮಾಡಬೇಕು.
परहेज में भी अंदाज फिक्स होता है ना. ಇವಾಗ ಪಥ್ಯ ಮಾಡುವಂಥವ್ರು ಡೈಟಿಂಗ್ ಮಾಡಿರುವಂಥವ್ರು 100 ಗ್ರಾಮ್ಸ್ ಇಷ್ಟೇ ತಿನ್ನಬೇಕು, 200 ಗ್ರಾಮ್ಸ್ ಇಷ್ಟೇ ತಿನ್ಬೇಕಂತ ವೆಯ್ಟ್ ಮಾಡ್ಕೊಂಡು ತಿಂತಾರಲ್ವಾ, ಕೇಳ್ತಿದ್ದಾರೆ ಬಾಬಾ. ಅಷ್ಟೇ ತಾನೇ ಡೈಟಿಂಗ್ ಅಲ್ಲಿ ಮಾಡೋದು. वैसे यहाँ भी बुद्धि द्वारा बार बार अशरीरपन का एक्सरसाइज कराओ. बुद्धि का भोजन संकल्प की परहेज रखो. ನೋಡಿ ಎಷ್ಟು ಚೆನ್ನಾಗಿ ಬಾಬಾ ಹೇಳ್ತಾ ಇದ್ದಾರೆ. ಈಗ ಹೊರಗಡೆ ಹೇಗೆ ಸಣ್ಣಗಾಗಲಿಕ್ಕೆ ಎಕ್ಸಸೈಸ್ ಮಾಡ್ತಾರೋ ಅದೇ ರೀತಿ ನೀವು ಎಕ್ಸಸೈಸ್ ಮಾಡಿ. ಯಾವ ಎಕ್ಸಸೈಸು? ಅಶರೀರಿ ತನದ ಎಕ್ಸಸೈಸ್. ಈ ದೇಹದಿಂದ ಭಿನ್ನ ನಾನು ಆತ್ಮ ಅಂತ ಎಕ್ಸಸೈಸ್. ಈ ದೇಹದೊಳಗಡೆ ಬಂದ್ಬಿಡ್ತೀವಿ, ಮತ್ತೆ ನನ್ನ ಸ್ಮೃತಿ ಬಂದಾಗ ಇಲ್ಲ ನಾನು ಆತ್ಮ, ಈ ಅಶರೀರಿ, ಈ ದೇಹ ನಾನಲ್ಲ, ನಾನು ಆತ್ಮ. ಈ ಎಕ್ಸಸೈಸ್ ಮಾಡಿ. ದೇಹದಲ್ಲಿ ಬರೋದೇ ನಾವು ಪರಿಶ್ರಮ ಪಡಬೇಕಾದ್ರೆ ಬಂದ್ಬಿಡ್ತೀವಿ, ಮತ್ತೆ ಒಳಗೋಗಿ, ಮತ್ತೆ ಬಂದಾಗ ಮತ್ತೆ ಒಳಗೋಗಿ. ಇದು ಅಶರೀರಪನದ ಎಕ್ಸಸೈಸ್. ಎರಡನೇದು ಪಥ್ಯ. ಯಾವ ಪಥ್ಯ ಮಾಡ್ಬೇಕೀಗ ನಾವು? ಆಹಾರ ಅಂದ್ರೆ ಯಾವುದು? ಸಂಕಲ್ಪ. ಎಷ್ಟು ಆದರೆ ಅಷ್ಟು ಬುದ್ಧಿಯನ್ನು ಈ ಒಂದು ವಿಚಾರಗಳಿಂದ ದೂರ ಇಡಿ, ಪಥ್ಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪರಚಿಂತನೆ, ಪರದರ್ಶನೆ, ಸ್ವಯಂಲ್ಲೂ ಕೂಡ ಅನೇಕ ಕಳೆದೋಗಿರುವಂಥ ವಿಚಾರಗಳ ಬಗ್ಗೆ, ಮುಂದೆ ಆಗುವಂಥ ವಿಚಾರಗಳ ಬಗ್ಗೆ ಅನೇಕ ವಿಚಾರಗಳು ವ್ಯರ್ಥವಾಗಿ ನಾವು ಕಲಿತಾ ಇರ್ತೀವಲ್ಲ, ಸಮಯವನ್ನು ಸಂಕಲ್ಪ ಅನೇಕ ಮಾಡಿ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. जिस समय जो संकल्प रूपी भोजन स्वीकार करना हो उस समय वही स्वीकार कर. ಈಗ ಡೈಟ್ ಮಾಡುವಂಥವ್ರಿಗೆ ಇವಾಗ ನಾವು ಮಾಮೂಲಾಗಿದ್ದಾಗ ಏನು ಸಿಕ್ಕಿದ್ರೆ ಅದು ಯಾವ ಸಿಕ್ಕಿದ್ರೆ ತಿಂತಾನೆ ಇರ್ತೀವಲ್ಲ. ಡೈಟ್ ಮಾಡುವಾಗ ಏನು ಟೈಮ್ ಫಿಕ್ಸ್ ಇರುತ್ತೆ, ಆ ಟೈಮಲ್ಲಿ ಇಷ್ಟೇ ತಿನ್ನಬೇಕು ಅಂತ ಇರುತ್ತೆ. ಅದೇ ಥರ ಬಾಬಾ ಹೇಳ್ತಿದ್ದಾರೆ, ಯಾವ ಸಮಯದಲ್ಲಿ ಯಾವ ಸಂಕಲ್ಪ ರೂಪಿ ಭೋಜನವನ್ನು ಸ್ವೀಕಾರ ಮಾಡಬೇಕೋ ಆ ಸಮಯದಲ್ಲಿ ಅದನ್ನೇ ಸ್ವೀಕಾರ ಮಾಡಿ. ಅಂದರೆ ಏನು? ಇವಾಗ ಸಂಕಲ್ಪನೆ ಇಲ್ಲದೆ ನಾವಂತ ಇರೋಕ್ಕಾಗಲ್ಲ. ಇಲ್ಲಿಂದ ಬರಬೇಕಂದ್ರೆ ಸಂಕಲ್ಪ ಮಾಡಿದ್ರಿ, ಬಂದ್ರಿ. ಇಲ್ಲಿಂದ ಹೋಗಬೇಕು, ಒಂದು ಸಂಕಲ್ಪ ಅಂದರೆ ಏನು? ಅವಶ್ಯಕವಾಗಿರುವಂಥ ಸಂಕಲ್ಪಗಳನ್ನಷ್ಟೇ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವ ಸಮಯದಲ್ಲಿ ಯಾವ ಸಂಕಲ್ಪ ಬೇಕೋ ಅಷ್ಟು ಮಾತ್ರ ಮಾಡಿ, ಆ ಸಂಕಲ್ಪದ ಭೋಜನವನ್ನು ಮಾತ್ರ ಕೊಡಿ. ಆಮೇಲೆ ಹೆಂಗೆ ಏನು ಎತ್ತ ಅನ್ನೋದು ಬೇಡ. ವ್ಯರ್ಥ ಸಂಕಲ್ಪ ರೂಪಿ ಎಕ್ಸ್ಟ್ರಾ ಭೋಜನ ಅದು. ವ್ಯರ್ಥ ಸಂಕಲ್ಪದ ರೂಪಿ ಎಕ್ಸ್ಟ್ರಾ ಭೋಜನವನ್ನು ಕೊಡಬೇಡಿ. ತೋ ವ್ಯರ್ಥ ಸಂಕಲ್ಪಕ್ಕೆ ಭೋಜನ್ ಕಿ ಪರ್ಹೇಜ್ ಹೋ. ಅದಕ್ಕೆ ವ್ಯರ್ಥ ಸಂಕಲ್ಪಗಳ ಪಥ್ಯ ಅನ್ನೋದಿರಬೇಕು ಅಂತ. ಯಾವ ಎಕ್ಸಸೈಸ್ ಮಾಡಬೇಕು? ಎಕ್ಸಸೈಸ್ ಅಶರೀರಿ ಎಕ್ಸಸೈಸ್. ಅಶರೀರಿ ಶರೀರ, ಅಶರೀರ. ಶರೀರ ಅಂದ್ರೆ ಶರೀರದ ಅಭಿಮಾನದಲ್ಲಿದು, ಅಶರೀರ ಅಂದ್ರೆ ಶರೀರದಿಂದ ಭಿನ್ನ ಆತ್ಮಸ್ವರೂಪದಲ್ಲಿ. ಮತ್ತೆ ಪಥ್ಯ ಯಾವುದು? ಯಾವ ಸಂಕಲ್ಪ? ವ್ಯರ್ಥ ಸಂಕಲ್ಪದಿಂದ ಪಥ್ಯ ಮಾಡಬೇಕು. ಪरहेಜ್ ಕೆ ಲಿಯೆ ಸೆಲ್ಫ್ ಕಂಟ್ರೋಲ್ ಚಾಹಿಯೆ. ಇವಾಗ ಪಥ್ಯ ಎಲ್ಲರೂ ಮಾಡ್ಲಿಕ್ಕಾಗತ್ತಾ? ಅದಕ್ಕೆ ಹೇಳ್ತಾರೆ ನಿಗ್ರಹ ಬೇಕು ಅಂತಾರೆ. ತಿಂತಾರೆ. ಆದ್ರೆ ಬಾಬಾ ಹೇಳ್ತಾರೆ ಅದರಿಂದ ಪಥ್ಯ ನೀವು ಮಾಡ್ಬೇಕಂದ್ರೂ ಏನ್ ಮಾಡ್ಬೇಕು? ನಿಗ್ರಹ ಬೇಕು. ನಿಮ್ಮ ಮೇಲೆ ನಿಮ್ಗೆ ಕಂಟ್ರೋಲ್ ಬೇಕು, ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನೈ ತೋ ಪरहेಜ್ ಪೂರ್ಣ ರೀತಿ ನೈ ಕರ್ ಸಕ್ತೆ. ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ ಅಂದ್ರೆ ನೀವು ಪೂರ್ಣ ರೀತಿ ಮಾಡ್ಲಿಕ್ಕಾಗಲ್ಲ. तो सेल्फ कंट्रोल अर्थात जिस समय चाहे वहाँ बुद्धि लगा सके तो महीन बुद्धि बन जाते हैं. ಯಾವಾಗ ಬೇಕೋ, ಎಲ್ಲಿ ಬೇಕೋ, ಹೇಗೆ ಬೇಕೋ ಆ ಥರ ನಿಮ್ಮ ಬುದ್ಧಿ ನೀವು ತೊಡಗಿಸುವಂಥ ಅಭ್ಯಾಸ ನಿಮಗೆ ಬಂತು ಅಂದರೆ ನೀವು ಮಹೀನರಾದಂಗೆ. ಅಂದರೆ ಏನು? ಬಾಬಾ ಹೇಳಿದ್ರೆ ಸೂಕ್ಷ್ಮರಾದಂಗೆ. ಇವತ್ತು ಹೆಡ್ಡಿಂಗ್ ಏನಿತ್ತು ನೆನಪೈತಾ? ಸೂಕ್ಷ್ಮತೆಯೇ ಮಹಾನತೆ, ಮಹೋನ್ನತೆ.
ಇವಾಗ ಅದಕ್ಕೆ ಕನೆಕ್ಟ್ ಮಾಡಿದ್ರಲ್ಲ ಬಾಬಾ, ಯಾವಾಗ ನಾವು ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಅಂದರೆ ಯಾರು ಬುದ್ಧಿಯನ್ನು ಅಂದರೆ ಸಂಕಲ್ಪವನ್ನು ಎಲ್ಲಿ ಬೇಕೋ ಅಲ್ಲಿ, ಎಷ್ಟು ಬೇಕೋ ಅಷ್ಟು ಯಾರು ಉಪಯೋಗಿಸ್ಲಿಕ್ಕೆ ಬರುತ್ತೋ ಅವರೇ ಮಹಾನರು. जैसे शरीर की रीति से हल्कापन है, वैसे बुद्धि की महीनता व आत्माओं का हल्कापन ब्राह्मण जीवन की पर्सनालिटी है. ಹೇಗೆ ಶರೀರ ರೀತಿಯಲ್ಲಿ ಎಲ್ಲರೂ ಸಣ್ಣಗಿರ್ಬೇಕಂತಾನೆ ಬಯಸ್ತಾ ಇರ್ತಾನೆ, ಸಣ್ಣಗಿರುವಂಥವ್ರೆ ಫಿಟ್ ಅಂದರೆ ಇವರು ಫಿಟ್ ಆಗಿದ್ದಾರೆ, ಆರೋಗ್ಯವಂತರು ಅಂತ ಲೆಕ್ಕದಲ್ಲಿ ತೆಗೆದುಕೊಳ್ಳಾಗುತ್ತೆ. ಅದೇ ರೀತಿ ನೀವು ಬ್ರಾಹ್ಮಣರು ಅಂತಂದ್ರೂ ಕೂಡ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವೂ ಕೂಡ ಏನು, ಬುದ್ಧಿಯ ಸೂಕ್ಷ್ಮತೆ. ಎಷ್ಟು ನೀವು ಕಡಿಮೆ ಸಂಕಲ್ಪ ಮಾಡ್ತೀರೋ, ಎಷ್ಟು ಸೂಕ್ಷ್ಮವಾಗಿರ್ತೀರೋ ಅಷ್ಟು ನೀವು ಮೋಹನರಾದಂಗೆ, ಅಷ್ಟು ನೀವು ಬ್ರಾಹ್ಮಣದ ಲಕ್ಷಣ ಇದ್ದಂಗೆ ನಿಮ್ಮಲ್ಲಿ. ತೋ ಅಬ್ ಕ್ಯಾ ಕರ್ನಾ ಹೇ, ಬಾಬಾ ಈಗ ಕೇಳ್ತಾ ಇದ್ದೀರಿ ಏನು ಮಾಡಬೇಕು, ಎಲ್ಲ ಲೆಕ್ಚರ್ ಕೊಟ್ಟ ಮೇಲೆ ಈಗ ಏನು ಮಾಡ್ಬೇಕಪ್ಪ ಅಂತ ಕೇಳ್ತಾರಲ್ಲ ಟೀಚರಿಗೆ ಕೇಳ್ತಾರೆ, ಏನು ಮಾಡ್ಬೇಕೀಗ, ಏನು ಮಾಡ್ಬೇಕೀಗ, ಡಯಟ್ ಮಾಡಬೇಕು. ಅನೇಕ ಎಕ್ಸಸೈಸು ಡಯಟ್ ಮಾಡಬೇಕು. ಬಾಬಾ ಹೇಳ್ತಾರೆ ಅನೇಕ ಪ್ರಕಾರಕ್ಕೆ ಮೋಟೆಪನ್ಕೋ ಮಿಟಾವು, ಈಗ ಅನೇಕ ಪ್ರಕಾರದ ಆ ಹೊರೆಯನ್ನು ತೊಲಗಿಸಿ. मोटापन का विस्तार फिर सुनाएंगे और किस प्रकार का मोटापन है. ಅದು ಎಂತ ಹೊರೆಗಳು ಒತ್ಕೊಂಡಿದ್ರೆ ನಾನು ಇನ್ನೊಂದ್ಸಲ ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಆ ಹೊರೆಗಳದ ಬಗ್ಗೆ ಹೋದ್ರೆ ತುಂಬಾ ಐತೆ ಕತೆ, ಅದು ಇನ್ನೊಂದ್ಸಲ ತಿಳಿಸ್ತೀನಿ. ಆದ್ರೆ ನಿಮ್ಮ ಹೊರೆ ನಿಮ್ಗೆ ಗೊತ್ತೈತಲ್ಲ, ಅದನ್ನು ಇಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. बोझ का मोटापन है ना, बोझ के अनेक प्रकारों के विस्तार फिर सुनाएंगे. तो आज के ड्रिल का समाचार क्या सुना, क्या हुआ, ಇವತ್ತು ಗೊತ್ತಾಯ್ತಲ್ಲ ಈ ಎಕ್ಸಸೈಸ್ ಏನು ಮಾಡಬೇಕು ಅಂತ. ಎಕ್ಸಸೈಸ್ ಮಾಡಿ ಹೊರೆನ ಇಳಿಸ್ಕೊಳ್ಳಿ. इसको मिटाने का ही लक्ष्य रख स्वयं को फरिश्ता अर्थात हल्का बनाओ. ಈಗ ನಾನು ಈ ಹೊರೆಯನ್ನೇ ತೊಲಗಿಸಬೇಕೆನ್ನುವಂಥ ಲಕ್ಷ್ಯವನ್ನು ಇಟ್ಕೊಂಡು ಸ್ವಯಂವನ್ನು ಫರಿಸ್ತಾ ಹಗುರಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಇವತ್ತಿನ ಹೋಮ್ವರ್ಕೇ ಇದಾಗಿದೆ. ಅಚ್ಚಾ, ಈಗ ಬಾಬಾ ನಮಸ್ತೆ ಹೇಳ್ತಿದ್ದಾರೆ. ऐसे इंद्रप्रस्थ की परिया सेकंड में इस लोक से पार परलोक निवासी बनने वाली, सदा बाप समान बन बाप से मिलन मनाने वाली महीन बुद्धि अर्थात महान आत्माओं को बाप दादा का याद प्यार और नमस्ते. ಇಂತಹ ಇಂದ್ರಪ್ರಸ್ಥದ ಪರಿಗಳಿಗೆ ಅಂದರೆ ಫರಿಸ್ತೆಗಳಿಗೆ, ಸೆಕೆಂಡಿನರಿ ಈ ಲೋಕದಿಂದ ಪರಲೋಕದ ನಿವಾಸಿಯಾಗುವಂಥವರಿಗೆ, ಸದಾ ತಂದೆಯ ಸಮಾನ ತಂದೆಯ ಜೊತೆ ಮಿಲನವನ್ನು ಮಾಡುವಂತಹ ಸೂಕ್ಷ್ಮ ಬುದ್ಧಿ ಇರುವಂತಹ ಮಕ್ಕಳಿಗೆ, ಆತ್ಮರಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಈಗ ನಾವೇಳೋಣ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಮಸ್ತೆ ನಮಸ್ತೆ. ಬಾಬಾ ಯಾರ್ಯಾರಿಗೆ ನಮಸ್ತೆ ಹೇಳಿದ್ರು ನೋಡಿದ್ರ? ಬಾಬಾ ಅವರ ನಮಸ್ತೆ ಕೂಡ ಸ್ಪೆಷಲ್ ಆಗಿ ಇರುತ್ತೆ. ಇಂದ್ರಪ್ರಸ್ಥದ ಪರಿಗಳು ಅಥವಾ ಫರಿಷ್ಠೆಗಳು ಯಾರು? ಇಂದ್ರಪ್ರಸ್ಥದ ಪರಿಗಳು ದೇಹ ಅಭಿಮಾನದ ದುರ್ಗಂಧದಿಂದ ದೂರ ಇರುವಂಥವರು, ಮುರಳಿ ಸ್ಟಾರ್ಟಿಂಗ್ ಇಂದ. ಮತ್ತೆ ಈ ಲೋಕದಿಂದ ಪರಲೋಕದ ನಿವಾಸಿಗಳಾಗುವಂಥವರಿಗೆ, ತಂದೆಯ ಸಮಾನ ತಂದೆ ಜೊತೆ ಮಿಲನವನ್ನು ಮಾಡುವಂಥವರಿಗೆ, ಸೂಕ್ಷ್ಮ ಬುದ್ಧಿ ಇರುವಂಥವರಿಗೆ ಬಾಬ್ದಾದವರ ನಮಸ್ತೆ. ಇದರಲ್ಲಿ ನಾವಿರಬೇಕು. ಓಂ ಶಾಂತಿ.